Hello everyone, I am Girija, Assistant Professor and HOD, Department of Computer Science, Government First Grade College, Madhugiri. Today I teach about how to handle database in Visual Basic. We have already known that the Visual Basic is a event-driven programming language introduced by the Microsoft company in the year of 1991. So Visual Basic can create executable ActiveX controls DLL files, but is primarily used to develop Windows applications and to interface database systems. So and also it is used to create educational, e-marketing, railway reservations and many more applications. For all these we need a little bit backend. So today we know about how to deal with these data controls. So it manages database created with different database programs such as MS Access, Oracle, MySQL and many more. So that's why we have to know about what is a database. So database is a collection of data that is related to one to another to support a common applications. So ಇಲ್ಲಿ database ಅಂತ ಅಂದರೆ the collection of related data items ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಡೇಟಾ ಅಂತ ಕನ್ಸಿಡರ್ ಮಾಡಿದ್ದೆ ಆದರೆ ಸೊ ಎಂಪ್ಲಾಯಿ ಡೀಟೇಲ್ಸಲ್ಲಿ ನಾವು ನೇಮ್, ಅಡ್ರೆಸ್, ಫೋನ್ ನಂಬರ್, ನೆಕ್ಸ್ಟ್ ಅವರ ಪಾನ್ ನಂಬರ್, ಆಧಾರ್ ನಂಬರ್, ಈ ಥರ ಒಂದೊಂದಕ್ಕೆ ಏನಾಗ್ತಾ ಬಂದಿರುತ್ತೆ, ಲಿಂಕ್ ಆಗ್ತಾ ಬಂದಿರುತ್ತೆ. ಹಾಗೆ ನಾವು ಸ್ಟೂಡೆಂಟ್ ಡೇಟಾಬೇಸ್ ಅಂತ ತಗೊಂಡಾಗ ಸೊ ಸ್ಟೂಡೆಂಟ್ ನೇಮ್, ಅಡ್ರೆಸ್, ಫಾದರ್ ನೇಮ್, ಸೊ ಅವರ ಫೋನ್ ನಂಬರ್, ಸೊ ಒಂದಕ್ಕೊಂದು ಇಲ್ಲೂ ಸಹ ಏನಾಗಿರುತ್ತೆ, ರಿಲೇಟೆಡ್ ಆಗುತ್ತೆ. ಹಾಗಾಗಿ ಈಚ್ ಆಫ್ ದೀಸ್ ಕಲೆಕ್ಷನ್ಸ್ ಆಫ್ ಡೇಟಾ ಕಂಟಿನ್ಯೂ ಡೇಟಾಬೇಸ್. ಒಂದು ಡೇಟಾಯಿಂದ ಇನ್ನೊಂದು ಡೇಟಾಗೆ, ಇನ್ನೊಂದು ಡೇಟಾಯಿಂದ ಇನ್ನೊಂದು ಡೇಟಾಗೆ ಏನಾಗಿರುತ್ತೆ, ಕನೆಕ್ಟ್ ಆಗಿರುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಡೇಟಾಬೇಸ್ ಅಂತ ಕರಿತೀವಿ. ಕಾಮನ್ ಆಗಿ ಈ ಡೇಟಾಬೇಸ್ನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ 3 ಡಿಫ್ರೆಂಟ್ ಮೆಥಡ್ಸ್ನ ಯೂಸ್ ಮಾಡ್ತೀವಿ ಜನರಲ್ ಆಗಿ. ಫಸ್ಟ್ ಒನ್ನ ಬಂದು ಜೆಟ್ ಇಂಜಿನ್, ಸೆಕೆಂಡ್ ಒನ್ ODBC, ಥರ್ಡ್ ಒನ್ ಐಸಾಮ್ ಅಂತ ಕರಿತೀವಿ. ಫಸ್ಟ್ ಒನ್ ಜೆಟ್ ಇಂಜಿನ್ ಅಂದರೆ ಸೊ ಆಕ್ಸೆಸಿಂಗ್ ಮೈಕ್ರೋಸಾಫ್ಟ್ ಆಕ್ಸೆಸ್ ಅಂಡ್ ವಿಜುವಲ್ ಬೇಸಿಕ್ ಡೇಟಾಬೇಸ್. ನಾನು ಇಲ್ಲಿ ವಿಜುವಲ್ ಬೇಸಿಕ್ನ ಹೇಳ್ತಾ ಇರೋದ್ರಿಂದ ವಿಜುವಲ್ ಬೇಸಿಕ್ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಹಾಗೆ ಬೇರೆ ಬೇರೆ ಎಷ್ಟೊಂದು ಸಾಫ್ಟ್ವೇರ್ಸ್ಗೆ ಮೀನ್ಸ್ ಅಪ್ಲಿಕೇಶನ್ಸಲ್ಲಿ ನಾವು ಜೆಟ್ ಇಂಜಿನ್ಸ್ನ ನಾವು ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ODBC ಓಪನ್ ಡೇಟಾಬೇಸ್ ಕನೆಕ್ಟಿವಿಟಿ ಅಂತ ಕರಿತೀವಿ. ಇದನ್ನು ಕ್ಲೈಂಟ್ ಸರ್ವರ್ ಡೇಟಾಬೇಸ್ ಆನ್ ನೆಟ್ವರ್ಕ್ಸ್ಗೆ ಯೂಸ್ ಮಾಡ್ಕೊತೀವಿ. ಐಸಾಮ್ ಒಂದು ಇಂಡೆಕ್ಸ್ ಸೀಕ್ವೆನ್ಷಿಯಲ್ ಆಕ್ಸೆಸ್ ಮೆಥಡ್. ಸೊ ಇಂಡೆಕ್ಸ್ ಸೀಕ್ವೆನ್ಷಿಯಲ್ ಅಂತ ಅಂದರೆ 1 by 1. ಸೊ ರ್ಯಾಂಡಮ್ ಅಂದರೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಆಗುತ್ತೆ, ಯಾವ್ದಾದ್ರು ಸೆಲೆಕ್ಟ್ ಆಗ್ಬೋದು ಫೈಲ್ ಸಿಸ್ಟಮಲ್ಲಿ. ಆದರೆ ಇಲ್ಲಿ ಇಂಡೆಕ್ಸ್ ಸೀಕ್ವೆನ್ಷಿಯಲ್ ಆಕ್ಸೆಸ್ ಮೆಥಡ್ ಅಂದಾಗ ಒಂದು ಫೈಲ್ ಆದಮೇಲೆ ಇನ್ನೊಂದು ಫೈಲು, ಜಸ್ಟ್ ಲೈಕ್ ಆಡಿಯೋ ಇನ್ ಪ್ರೀವಿಯಸ್ ಕ್ಯಾಸೆಟ್ಸ್ಗಳಲ್ಲಿ ಬರ್ತಾ ಇತ್ತಲ್ಲ ಹಾಗೆ ಒಂದು ಸಾಂಗ್ ಆದಮೇಲೆ ಇನ್ನೊಂದು ಸಾಂಗ್ನೇ ಕೇಳಬೇಕು. ಆದರೆ ನಾವು ಡೈರೆಕ್ಟಾಗಿ 10 ಸಾಂಗ್ನ ಕೇಳೋಕ್ಕಾಗಲ್ಲ. ಅದು ಇವಾಗಿರುವಂತಹ ನಾವು ಮೊಬೈಲಲ್ಲಿ ಏನು ಸಾಂಗ್ಸ್ ಕೇಳ್ತೀವಿ ರ್ಯಾಂಡಮೈಸ್ಡ್, ಯಾವ ಸಾಂಗ್ ಬೇಕಂದ್ರೂ ನಾವು ಕೇಳ್ಕೋಬೋದು. ಸೊ ಹಾಗಾಗಿ ಇಟ್ ಈಸ್ ಯೂಸ್ ಟು ಆಕ್ಸೆಸ್ ಫ್ಲಾಟ್ ಡೇಟಾಬೇಸ್ ಸಚ್ ಆಸ್ DBase, FoxROM, FORDEX. ಇವೆಲ್ಲ ಓಲ್ಡ್ ಡೇಟಾಬೇಸಲ್ಲಿ ನಾವು ಐಸಮ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಈಗ ನಾವು ಅದನ್ನು ತುಂಬ ಲಿಟ್ಲ್ ಬಿಟ್ಟಾಗಿ ನಾವು ಯೂಸ್ ಮಾಡ್ತೀವಿ. ಸೊ ಅದು ಆದಮೇಲೆ ಸೊ ಇಲ್ಲಿ ವಿಜುವಲ್ ಬೇಸಿಕಲ್ಲಿ ಡಿಫ್ರೆಂಟ್ ಡೇಟಾ ಕಂಟ್ರೋಲ್ಸ್ ಇದೆ. ಓಕೆ, ಎಲ್ಲ ಲ್ಯಾಂಗ್ವೇಜಸಲ್ಲೂ ಡೇಟಾ ಕಂಟ್ರೋಲ್ಸ್ ಇರುತ್ತೆ. ಆದರೆ ಇಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಕಂಟ್ರೋಲ್ಸ್ ಇದೆ. ಅದು DAO, RDO ಆ್ಯಂಡ್ ADO. ಅವು ಯಾವ್ಯಾವು ಅಂತ ತಿಳ್ಕೊಳ್ಳೋಣ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ನ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದು ನಮಗೆ ಅದ್ರ ಮಾಡೋದಕ್ಕಿಂತ ಮುಂಚೆ ನಾವು ಜೆಟ್ ಇಂಜಿನ್ ಅಂದರೆ ಏನು ಅಂತ ತಿಳ್ಕೊಬೇಕು. ಯಾವುದೇ ಒಂದು ಡೇಟಾ ಕಂಟ್ರೋಲ್ನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ ಅವಾಗಲೇ ಜೆಟ್ ಇಂಜಿನ್ ಅಂದರೆ ಏನು ಅಂತ ಹೇಳಿದೆ. ಇವಾಗ ಬ್ರೀಫ್ ಆಗಿ ಹೇಳ್ತೀನಿ ಜೆಟ್ ಇಂಜಿನ್ ಅಂತ ಅಂದರೆ ಏನು ಅಂತ. ಸೊ ಜೆಟ್ ಇಂಜಿನ್ ಈಸ್ ಎ ಡೇಟಾಬೇಸ್ ಇಂಜಿನ್ ಟು ಆಕ್ಸೆಸ್ ದ ಡೇಟಾ. ಸೊ ಇದು ನಾವು ಡೇಟಾನ ಆಕ್ಸೆಸ್ ಮಾಡ್ಕೊಳೋದಕ್ಕೆ ಬ್ರಿಡ್ಜ್ ಮಾಡುತ್ತೆ. ಒಂದು ಸಾಫ್ಟ್ವೇರಿಂದ ಇನ್ನೊಂದು ಸಾಫ್ಟ್ವೇರ್ ಲಿಂಕ್ ಮಾಡಬೇಕಾಗತ್ತೆ. ಸೊ MS Access ಇದೆ ಅದರ್ ಸಾಫ್ಟ್ವೇರ್, VB ಈಸ್ ಎನ್ ಅದರ್ ಸಾಫ್ಟ್ವೇರ್. ಅವೆರಡನ್ನ ಲಿಂಕ್ ಮಾಡೋದಕ್ಕೆ ನಾವು ಯಾವುದನ್ನ ಯೂಸ್ ಮಾಡ್ಕೊತೀವಿ, ಇಲ್ಲಿ ಜೆಟ್ ಇಂಜಿನ್ನ ಯೂಸ್ ಮಾಡ್ಕೊತೀವಿ. ಹಾಗೆ ಜೆಟ್ ಇಂಜಿನ್ ಈಸ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ದಟ್ ವರ್ಕ್ಸ್ ಟುಗೆದರ್. ಸೊ ಇಲ್ಲಿ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಒಂದೇ ಇರಲ್ಲ, ಎಷ್ಟೊಂದು ಪ್ರೋಗ್ರಾಮ್ಸ್ ಇರುತ್ತೆ. ಆ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ನ ನಾವು ಜೆಟ್ ಇಂಜಿನ್ಸ್ ಅಂತ ಕರಿತೀವಿ. ಸೊ ಮೇಕ್ಸ್ ಯೂಸರ್ ಟು ಸಮ್ ಅದರ್ ಟ್ರಾನ್ಸ್ಲೇಟರ್ಸ್ ಟು ಆಕ್ಸೆಸ್ ವೇರಿಯಸ್ ಟೈಪ್ ಆಫ್ ಡೇಟಾಬೇಸಸ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಬೇಸಸ್ ಇದೆ. ಆ ಡಿಫ್ರೆಂಟ್ ಡೇಟಾಬೇಸಸ್ಗೆ ಅದರದೇ ಆದಂಥ ಓನ್ ಟ್ರಾನ್ಸ್ಲೇಟರ್ಸ್ ಇರುತ್ತೆ. ಆ ಟ್ರಾನ್ಸ್ಲೇಟರ್ಸ್ನ ಕಲೆಕ್ಷನ್ಸ್ನ ನಾವೇನಂತ ಕರಿತೀವಿ, ಜೆಟ್ ಇಂಜಿನ್ ಅಂತ ಕರಿತೀವಿ. ದೀಸ್ ಟ್ರಾನ್ಸ್ಲೇಟರ್ಸ್ ಆರ್ ಟು ಬಿ ಅವೈಲಬಲ್ ಟು ಆಕ್ಸೆಸ್ ದ ಪರ್ಟಿಕ್ಯುಲರ್ ಟೈಪ್ ಆಫ್ ಡೇಟಾಬೇಸ್.
ಇವೇನು ಮಾಡುತ್ತೆ ಪರ್ಟಿಕ್ಯುಲರ್ ಟೈಪ್ ಆಫ್ ಡೇಟಾಬೇಸಸ್ನ ಆಕ್ಸೆಸ್ ಮಾಡ್ಕೊಳೋದಕ್ಕೆ ನಾವು ಯೂಸ್ ಮಾಡ್ಕೊತೀವಿ. ಯಾಕಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಬೇಸಸ್ ಇದೆ ನಮಗೆ ಕ್ರಿಯೇಷನ್ ಮಾಡೋದಕ್ಕೆ. ಹೇಳಿದೆ ನಾನು, ವರಾಕಲ್ ಇದೆ, MS Access ಇದೆ, DBase, ಫಾಕ್ಸ್ ಪ್ರೋ, ಫಾರ್ಡೆಕ್ಸ್ ಎಲ್ಲದಕ್ಕೂ ಒಂದೇ ಸಾಫ್ಟ್ವೇರ್ ಯೂಸ್ ಆಗೋದಿಲ್ಲ. ಹಾಗಾಗಿ ಈ ಜೆಟ್ ಇಂಜಿನ್ಸು ಅದರದ್ದೇ ಆದಂತಹ ಡೇಟಾಬೇಸ್ಗೆ ಆ ಜೆಟ್ ಇಂಜಿನು ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ನ ತಿಳ್ಕೊಬೇಕಾಗುತ್ತೆ ನಾವು, ODBC, ಓಪನ್ ಡೇಟಾಬೇಸ್ ಕನೆಕ್ಟಿವಿಟಿ. ಇದನ್ನು ನಾವು ಯೂನಿವರ್ಸಲ್ ಡೇಟಾಬೇಸ್ ಕನೆಕ್ಟಿವಿಟಿ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಇಂಟರ್ಫೇಸ್ ಅಂತ ಕರಿತೀವಿ. ಅಂದರೆ ಲೇಟೆಸ್ಟ್ ಆಗಿ ನಾವು ಯೂಸ್ ಮಾಡ್ತಾ ಇರೋವಂಥದ್ದು API ಅಪ್ಲಿಕೇಶನ್ಸ್ಗೆ. ಸೊ ಏನಾಗುತ್ತೆ, ಇಲ್ಲಿ ಯೂನಿವರ್ಸಲ್ ಆಗಿ ನಾವು ಎಲ್ಲದಕ್ಕೂ ಕಾಮನ್ ಆಗಿ ಏನು ಮಾಡ್ಕೋಬೋದು, ಆಕ್ಸೆಸ್ನ ಮಾಡ್ಕೋಬೋದು ಯಾವುದನ್ನ, ODBCನ. ಓಕೆ, ನೆಕ್ಸ್ಟ್ ಒನ್ ಈಸ್ ದ ಡೇಟಾ ಆಕ್ಸೆಸ್ ಆಬ್ಜೆಕ್ಟ್ಸ್. ಸೊ ನಮಗೆ 3 ಟೈಪ್ಸ್ ಇದೆ ವಿಜುವಲ್ ಬೇಸಿಕಲ್ಲಿ. ಅದರಲ್ಲಿ ಮೊದಲನೇದು ಯಾವುದು, ADO, ಅದನ್ನು ಡೇಟಾ ಆಕ್ಸೆಸ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ದಿಸ್ ಮಾಡೆಲ್ ಯೂಸಸ್ ಜೆಟ್ ಇಂಜಿನ್. ಸೊ ಈ ಮಾಡೆಲಲ್ಲಿ ನಾವು ಕನೆಕ್ಟಿವಿಟಿಗೆ ಯೂಸ್ ಮಾಡ್ಕೊಳೋ ಅಂತ ಯಾವುದಾಗಿರುತ್ತೆ, ಇದು ಜೆಟ್ ಇಂಜಿನ್ ಆಗಿರುತ್ತೆ, ವಿಚ್ ಇಸ್ ದ ನೇಟಿವ್ ಡೇಟಾಬೇಸ್ ಇಂಜಿನ್ ಯೂಸ್ಡ್ ಬೈ ವಿಜುವಲ್ ಬೇಸಿಕ್ ಅಂಡ್ MS Access. ವಿಜುವಲ್ ಬೇಸಿಕ್ ಮತ್ತು MS Access, ನೇಟಿವ್ MS Access ಅಂದರೆ ನಾನು ಹೇಳಿದೆ ವಿಜುವಲ್ ಬೇಸಿಕಲ್ಲಿ ನಮಗೆ ನೇಟಿವ್ MS Access ಇದೆ, ಅದು ಯಾವುದಪ್ಪ ಅಂದರೆ ವಿಜುವಲ್ ಡೇಟಾ ಮ್ಯಾನೇಜರ್. ಅವೆರಡು ಅಲ್ಲೇ ಲಿಂಕ್ ಮಾಡಬೇಕು ಅಂದರೆ ಯಾವುದನ್ನು ಯೂಸ್ ಮಾಡ್ಕೊತೀವಿ ನಾವು, ಈ ಜೆಟ್ ಇಂಜಿನ್ ಕೆಲಸ ಮಾಡುತ್ತೆ ಅಂದರೆ ADO. ಓಕೆ, ಇಟ್ ಈಸ್ suited best for a single application, small local application developments. ಸೊ ಇದು ADO ಯಾವಾಗಲೂ ಏನಾಗುತ್ತೆ, ನಮಗೆ ಸಿಂಪಲ್ ಆಗಿರೋ ಅಪ್ಲಿಕೇಶನ್ಸ್ಗೆ ಮಾತ್ರ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಪರ್ಟಿಕ್ಯುಲರ್ಲಿ ಸೂಟಬಲ್ ಫಾರ್ ದ MS Access ಡೇಟಾಬೇಸ್. ಸೊ ಇದು MS Access ಡೇಟಾಬೇಸ್ಗೆ ಸೂಟಬಲ್ ಆಗುತ್ತೆ, ನಾಟ್ ಸೂಟಬಲ್ ಫಾರ್ ದ ODBC. ಓಕೆ, ODBC ಡೇಟಾ ಸೋರ್ಸ್ ಸಚ್ ಆಸ್ ವರಾಕಲ್ ಅಂಡ್ MySQL ಮತ್ತೆ ODBCಗೆ ಸೂಟಬಲ್ ಆಗೋದಿಲ್ಲ ಯಾವುದು, DAO. ಇಟ್ ಈಸ್ ಎ ಡ್ರಾಬ್ಯಾಕ್ ಆಫ್ DAO. ಸೊ ಇದಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಬಂದಾಗ, ಸೊ ಡಿಫಿಕಲ್ಟ್ ಇನ್ ಕೋಡಿಂಗ್. ಸೊ ಕೋಡಿಂಗ್ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಯಾಕಂದರೆ ಫಸ್ಟ್ ಬಂದಾಗ ಯಾವುದಾದ್ರೂ ಅಷ್ಟೇ ನಮಗೆ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ ವಿತ್ ಫೆಸಿಲಿಟೀಸ್ ಟು ಆಕ್ಸೆಸ್ ಮೆನಿ ಡಿಫ್ರೆಂಟ್ ಡೇಟಾ ಸೋರ್ಸಸ್, ಬೇರೆ ಡೇಟಾ ಸೋರ್ಸಸ್ನ ಆಕ್ಸೆಸ್ ಮಾಡ್ಕೋಬೋದು. ಅಡ್ವೊಕೇಟ್ ಟು ಸ್ಲೋ ಪರ್ಫಾರ್ಮೆನ್ಸ್, ಸೊ ತುಂಬ ಸ್ಲೋ ಇರುತ್ತೆ ಕನೆಕ್ಟಿವಿಟಿ. ಡೈನಮಿಕ್ ಡೇಟಾ ಲ್ಯಾಂಗ್ವೇಜ್ ಮೀನ್ಸ್ DLL ಫಂಕ್ಷನ್ಸ್ನ ಸಹ ಫಂಕ್ಷನಾಲಿಟೀಸ್ನ ಸಪೋರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು RDO, ಅದನ್ನು ನಾವು ರಿಮೋಟ್ ಡೇಟಾ ಆಬ್ಜೆಕ್ಟ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ, ರಿಮೋಟ್ ಡೇಟಾ ಆಬ್ಜೆಕ್ಟ್. ದೀಸ್ ಆಬ್ಜೆಕ್ಟ್ಸ್ ಓನ್ಲಿ ಯೂಸ್ಡ್ ಫಾರ್ ಆಕ್ಸೆಸ್ ODBC ಡೇಟಾ ಸೋರ್ಸ್ ಸಚ್ ಆಸ್ ವರಾಕಲ್. ಸೊ ಇದನ್ನು ರಿಮೋಟ್ ಡೇಟಾ ಆಬ್ಜೆಕ್ಟ್ ಅಂತಲೇ ಕರೆಯೋದ್ರಿಂದ, ಸೊ ಇದು ಸೂಟಬಲ್ ಫಾರ್ ಓನ್ಲಿ ಫಾರ್ ದ ವರಾಕಲ್ ಸಾಫ್ಟ್ವೇರ್ ಏನಿದೆ ಅಲ್ಲಿ ಮಾತ್ರ ನಾವು ಇದನ್ನು ಯೂಸ್ ಮಾಡ್ಕೊತೀವಿ. ಇಟ್ ಡಸ್ ನಾಟ್ ಆಕ್ಸೆಸ್ ಜೆಟ್ ಆರ್ ISAM ಡೇಟಾಬೇಸ್ very well, and that is an access relational database only through existing ODBC drivers. ಸೊ ಇಲ್ಲಿ ನಾವು ISAM ಮತ್ತು ಜೆಟ್ ಇಂಜಿನ್ಸ್ನ ನಾವು ಯೂಸ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಸೊ ರಿಲೇಷನಲ್ ಡೇಟಾಬೇಸ್ನ ನಾವು ODBC ಡ್ರೈವರ್ಸಿಂದ ನಾವು ಇದನ್ನ ಏನು ಮಾಡ್ಕೋಬೋದು, ಕನೆಕ್ಟ್ ಮಾಡ್ಕೋಬೋದು. ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದು ಸಿಂಪ್ಲಿಸಿಟಿ, ಹೈ ಪರ್ಫಾರ್ಮೆನ್ಸ್ ಎಗೇನೆಸ್ಟ್ ರಿಮೋಟ್ ODBC ಡೇಟಾ ಸೋರ್ಸಸ್, ಕಾಂಪ್ಲೆಕ್ಸ್ ಕರ್ಸರ್ಸ್ ಇನ್ಕ್ಲೂಡಿಂಗ್ ಬ್ಯಾಚ್, ability to return multiple results sets from single query, excellent error trapping. ಸೊ ನಾವು ಲಿಟ್ಲ್ ಬಿಟ್ಟಾಗಿ ನಾವು RDOನ ಯೂಸ್ ಮಾಡ್ಕೊತೀವಿ, ಯಾಕೆಂದರೆ ಎಲ್ಲರೂ ಸಿಸ್ಟಮ್ಸಲ್ಲೂ ಒರಾಕಲ್ ಇನ್ಸ್ಟಾಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಫ್ಲೆಕ್ಸಿಬಲ್ ಇಲ್ಲ ಒರಾಕಲ್ಲು. ಸೊ ಕೆಲವೊಂದು ಹೈಯರ್ ಎಂಡ್ ಸಿಸ್ಟಮ್ಸ್ಗಳಲ್ಲಿ ಮಾತ್ರ ನಾವು ಒರಾಕಲ್ನ ನಾವು ಯೂಸ್ ಮಾಡ್ಕೋಬೋದು. ಸೊ ಸ್ವಲ್ಪ ಲೋಯರ್ ಎಂಡ್ ಸಿಸ್ಟಮ್ಗಳಲ್ಲಿ ಡಿಫಿಕಲ್ಟ್ ಟು ವರ್ಕ್. ಹಾಗಾಗಿ ಈ RDOನ ನಾವು ಹೈಯರ್ ಎಂಡಲ್ಲಿ ಮಾತ್ರ ನಾವು ಯೂಸ್ ಮಾಡ್ತೀವಿ ಹೊರತು ಸ್ಮಾಲ್ ಅಪ್ಲಿಕೇಶನ್ಸಲ್ಲೆಲ್ಲ ನಾವು ಯೂಸ್ ಮಾಡಲ್ಲ. ಬಟ್ ಫ್ಲೆಕ್ಸಿಬಲ್ ಆಗಿದೆ, ಯಾಕೆಂದರೆ ಕ್ಲೈಂಟ್ ಸರ್ವರ್ ಮಾಡೆಲಲ್ಲಿ ವರ್ಕ್ ಆಗೋದ್ರಿಂದ. ಸೊ ಆ ಥರ ಲಾರ್ಜ್ ಪ್ರೋಗ್ರಾಮ್ಸ್, ಪ್ರಾಜೆಕ್ಟ್ಸ್ನ ನಾವು ಕ್ರಿಯೇಟ್ ಮಾಡಬೇಕಾದ್ರೆ, ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಅದನ್ನು ಯೂಸ್ ಮಾಡ್ಕೊತೀವಿ, RDOನ ಯೂಸ್ ಮಾಡ್ಕೊತೀವಿ. ಇನ್ನು ಥರ್ಡ್ ಒನ್ ಬಂದುಬಿಟ್ಟು ADO, ಆಕ್ಟಿವೇಸ್ ಡೇಟಾ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಇದು ಆಕ್ಟಿವೇಸ್ ಡೇಟಾ ಆಬ್ಜೆಕ್ಟು ನಮಗೆ ಡೈರೆಕ್ಟಾಗಿ ಅಂದರೆ ಲೇಟೆಸ್ಟಾಗಿ ಮೈಕ್ರೋಸಾಫ್ಟ್ ಕಂಪನಿಯವರು ಇಂಟ್ರೊಡ್ಯೂಸ್ ಮಾಡಿರೋಂತಹ object model. So it is designed to easy to use application level interface to any OLEDB data provider. So ಇಲ್ಲಿ ಹೊಸದಾಗಿ OLEDB data provider, not a ODBC or a jet engine. So ಇಲ್ಲಿ ಯೂಸ್ ಮಾಡ್ಕೊಳಂತಹ ಪ್ರೊವೈಡರ್ ಯಾವುದಪ್ಪ ಅಂದರೆ OLEDB, ಆಬ್ಜೆಕ್ಟ್ ಲಿಂಕಿಂಗ್ ಅಂಡ್ ಎಂಬೇಡಿಂಗ್ ಡೇಟಾಬೇಸ್ ಅಂತ ಕರಿತೀವಿ ಇದನ್ನು. ಸೊ ಇಲ್ಲಿ ಬೋತ್ ರಿಲೇಷನಲ್ ಅಂಡ್ ನಾನ್ ರಿಲೇಷನಲ್ ಡೇಟಾಬೇಸ್ ಎರಡನ್ನೂ ನಾವೇನು ಮಾಡ್ಬೋದು,
ವರ್ಕ್ ಮಾಡ್ಬೋದು ಯಾವುದರಲ್ಲಿ ನಾವು ADO ಅಲ್ಲಿ. ಸೊ ಹಾಗಾಗಿ ADO-DC ಪ್ರೊವೈಡ್ ಸಿಂಪಲ್ ವೇ ಟು ಕನೆಕ್ಟ್ ಎನಿ ಡೇಟಾ ಬೇಸಸ್. ಯಾವ ಥರ ಡೇಟಾ ಬೇಸಸ್ನಾದರೂ ನಾವು ಅದು ಕನೆಕ್ಟ್ ಮಾಡ್ಬೋದು. ಸೊ ಯು ಕ್ಯಾನ್ ಕನೆಕ್ಟ್ ವಿತ್ ಆಕ್ಸಸ್, SQL, ವರಾಕಲ್, ಎಕ್ಸೆಲ್, ಟೆಕ್ಸ್ಟ್, CVC ಎಕ್ಸೆಟ್ರಾ. ಸೊ ಇಷ್ಟು ಥರದಲ್ಲೂ ನಾವು ಯಾವುದನ್ನು ಯೂಸ್ ಮಾಡ್ಕೋಬೋದು ADO. ನಮಗೆ ಗೊತ್ತಿದೆ DO ಮತ್ತು RDO ಕೆಲವಕ್ಕೆ ಮಾತ್ರ ಎಕ್ಸಿಕ್ಯೂಟ್ ಆಗ್ತಾ ಇತ್ತು, ಆದರೆ ADO ಇವಷ್ಟಕ್ಕೂ ಏನು ಮಾಡ್ಕೋಬೋದು, ನಾವು ಕನೆಕ್ಟ್ನ ಮಾಡ್ಬೋದು. ಹಾಗಾಗಿ ಸೊ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆಬ್ವಿಯಸ್ಲಿ ಏನಾಗಿರುತ್ತೆ, ಚೆನ್ನಾಗೇ ಇರುತ್ತೆ. ಸೊ ಈಸಿ ಟು ಯೂಸ್, ಹೈ ಪರ್ಫಾರ್ಮೆನ್ಸ್, programmatic control of cursors, complex cursor types including batch and server and client side cursors, ability to return multiple result sets from a single query. ಒಂದೇ ಕ್ವೈರಿಯಿಂದ ನಾವು ಮಲ್ಟಿಪಲ್ ರಿಸಲ್ಟ್ಸ್ನ ತಗೋಬೋದು, ರೀಯೂಸಬಲ್ ಮಾಡ್ಕೋಬೋದು, ಹಾಗೆ ರೆಕಾರ್ಡ್ ಸೆಟ್ನ ಮ್ಯಾನೇಜ್ ಮಾಡ್ಬೋದು. ಸೊ ಎರರ್ಸ್ನ ನಾವು ಟ್ರ್ಯಾಪ್ ಮಾಡ್ಬೋದು, ಎಕ್ಸಲೆಂಟ್ ಎರರ್ ಟ್ರ್ಯಾಪಿಂಗ್. ಸೊ ಎರರ್ ಟ್ರ್ಯಾಪಿಂಗ್ನೂ ಸಹ ನಾವು ಮಾಡ್ಬೋದು ಇದರಲ್ಲಿ. ಸೊ ಹಾಗಾಗಿ ನಾವು OLEDBನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ OLEDB ಬಗ್ಗೆ ತಿಳ್ಕೊಬೇಕಾಗತ್ತೆ ಸ್ವಲ್ಪ. ಹಾಗಾಗಿ OLEDB ಈಸ್ ಎನ್ ಎಂಟ್ರಿ ನ್ಯೂ ಮೆಥಡ್ ಟು ಕನೆಕ್ಟ್ ಎ ಡೇಟಾಬೇಸ್. ಸೊ ಇದು ಹೊಸದಾಗಿ ಬಂದಿರೋಂತಹ ಯಾವುದು OLEDB ಡೇಟಾಬೇಸ್. ಸೊ ಇದು ಯಾವ್ಯಾವನ್ನ ರೀಪ್ಲೇಸ್ ಮಾಡ್ತಾ ಇದೆಯಪ್ಪ ಅಂದರೆ ODBCನ ರೀಪ್ಲೇಸ್ ಮಾಡ್ತಾ ಇದೆ, ಜೆಟ್ ಇಂಜಿನ ಸಹ ರೀಪ್ಲೇಸ್ ಮಾಡ್ತಾ ಇದೆ. ಸೊ ಇಲ್ಲೇನಾಗುತ್ತೆ, OLEDB ವಾಸ್ ಡಿಸೈನ್ ಟು ಅಲೋ ಆಕ್ಸೆಸ್ ಟು ಡೇಟಾ ವೇರಿಯಸ್ ಫಾರ್ಮ್ಯಾಟ್ಸ್. ಹೇಳಿದೆ ನಾನು, ಬೇರೆ ಬೇರೆ ಫಾರ್ಮ್ಯಾಟ್ಸ್ನೆಲ್ಲನೂ ನಾವು ಆಕ್ಸೆಸ್ ಮಾಡ್ಕೋಬೋದು. ಹಾಗಾಗಿ ರಿಲೇಷನಲ್ ಡೇಟಾಬೇಸ್ ಆ್ಯಂಡ್ ಆಕ್ಸೆಸ್ ಯೂಸಿಂಗ್ SQL. ಸೊ ರಿಲೇಷನಲ್ ಡೇಟಾಬೇಸ್ನು ಸಹ ನಾವು ವರ್ಕ್ ಮಾಡ್ಬೋದು. ಯಾವ್ಯಾವ OLEDB ಪ್ರೊವೈಡರ್ಸ್ ಇದೆಯಪ್ಪ ಅಂದರೆ, ಸೊ ಮೈಕ್ರೋಸಾಫ್ಟ್ OLEDB ಪ್ರೊವೈಡರ್ ಫಾರ್ ODBC ಡ್ರೈವರ್ಸ್, ಮೈಕ್ರೋಸಾಫ್ಟ್ ಜೆಟ್ 3.51 OLEDB ಪ್ರೊವೈಡರ್, ಮೈಕ್ರೋಸಾಫ್ಟ್ OLEDB ಪ್ರೊವೈಡರ್ ಫಾರ್ ವರಾಕಲ್, ಮೈಕ್ರೋಸಾಫ್ಟ್ OLEDB ಪ್ರೊವೈಡರ್ ಫಾರ್ SQL ಸರ್ವರ್, ಮೈಕ್ರೋಸಾಫ್ಟ್ OLEDB ಪ್ರೊವೈಡರ್ ಫಾರ್ ಡೈರೆಕ್ಟರಿ ಸರ್ವೀಸಸ್. ಸೊ ಇನ್ನು ಎಷ್ಟೊಂದಿದೆ, ನಾನು ಕೆಲವು ಪ್ರೊವೈಡರ್ಸ್ನ ಮಾತ್ರ ಇಲ್ಲಿ ಹೇಳಿದ್ದೀನಿ. ಸೊ ಈಗ ನಾವು ಲಿಟ್ಲ್ ಬಿಟ್ ಆಗಿ ನಾವು ಡೇಟಾಬೇಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. DAO ಅಂದರೆ ಏನು, ADO ಅಂದರೆ ಏನು, RDO ಅಂದರೆ ಏನು. ಸೊ ಈಗ ಅದರ ಎಕ್ಸಾಂಪಲ್ಸ್ನ ನಾವು ನೋಡ್ತಾ ಹೋಗೋಣ. ಯಾವ ಥರ DAOನ ಕನೆಕ್ಟ್ ಮಾಡ್ಬೋದು, ADOನ ಕನೆಕ್ಟ್ ಮಾಡ್ಬೋದು. DAO ಯೂಸಿಂಗ್ ಜೆಟ್ ಇಂಜಿನ್ ಅಂದರೆ ವಿಷುವಲ್ ಡೇಟಾ ಮ್ಯಾನೇಜರಿಂದ ಯಾವ ಥರ ಕ್ರಿಯೇಟ್ ಮಾಡ್ಬೋದು. ಹಾಗೆ ADO ಅಂದಾಗ ಏನಾಗುತ್ತೆ, ನಾವು ಹೊರಗಡೆ ಅಂದರೆ MS Accessಯಿಂದ ಟೇಬಲ್ನ ಕ್ರಿಯೇಟ್ ಮಾಡ್ಕೊಂಡು, ಅಂದರೆ ಡೇಟಾಬೇಸ್ನ ಕ್ರಿಯೇಟ್ ಮಾಡಿಕೊಂಡು ಯಾವ ಥರ ಕನೆಕ್ಟ್ ಮಾಡೋದು ಅಂತ ಹೇಳಿಬಿಟ್ಟು ನೆಕ್ಸ್ಟು ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋಣ. ವಿಷುವಲ್ ಬೇಸಿಕ್ ಪ್ರೋಗ್ರಾಮಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋಣ. ಇವಾಗ ಇಲ್ಲಿ ನಾನು ನಿಮಗೆ ವಿಷುವಲ್ ಬೇಸಿಕಲ್ಲಿ ಡೇಟಾ ಕಂಟ್ರೋಲ್ನ ಯಾವ ಥರ ಯೂಸ್ ಮಾಡ್ಕೊಳೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಫಸ್ಟ್ ಕಂಟ್ರೋಲ್ ಬಂದು DAO ಕಂಟ್ರೋಲ್, ಅದು ಬಿಲ್ಟ್ ಇನ್ ಕಂಟ್ರೋಲ್ ಆಗಿರುತ್ತೆ. ಸೊ ಇಲ್ಲಿ ನಾನು ವಿಷುವಲ್ ಬೇಸಿಕ್ನ ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಫಾರ್ಮ್ನು ಸಹ ನಾನು ಡಿಸೈನ್ ಮಾಡಿದ್ದೀನಿ. ಸೊ ಫಾರ್ಮ್ನ ಡಿಸೈನ್ ಮಾಡಬೇಕಾದ್ರೆ ಸೊ ಲೇಬಲ್ ಬಾಕ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 3 ಟೆಕ್ಸ್ಟ್ ಬಾಕ್ಸ್ಗಳು, ಒಂದು ಮತ್ತು ಡೇಟಾ ಕಂಟ್ರೋಲ್. ಇದು DAO ಕಂಟ್ರೋಲ್, ಇದನ್ನು ಇಂಟ್ರೆನ್ಸಿಕ್ ಕಂಟ್ರೋಲ್ ಅಂತ ಕರಿತೀವಿ. ಯಾಕಪ್ಪ ಇಂಟ್ರೆನ್ಸಿಕ್ ಕಂಟ್ರೋಲ್ ಅಂದರೆ ಇಟ್ಸ್ ಎ ಬಿಲ್ಟ್ ಇನ್ ಕಂಟ್ರೋಲ್ ಅವೈಲಬಲ್ ಇನ್ ದ ಟೂಲ್ ಬಾಕ್ಸ್. ಸೊ ಇವಿಷ್ಟು ನಾವು 21 ಕಂಟ್ರೋಲ್ಸ್ನ ನಾವು ಇಂಟ್ರೆನ್ಸಿಕ್ ಕಂಟ್ರೋಲ್ಸ್ ಅಂತ ಕರಿತೀವಿ. ಹಾಗೆ ಮಿಕ್ಕಿರೋ ಅಂಥವು ಹೈಡ್ ಆಗಿರೋಂಥ ಕಂಟ್ರೋಲ್ಸ್ ಎಷ್ಟೊಂದಿದೆ, ಅವನ್ನ ಆಕ್ಟಿವೇಟ್ಸ್ ಆರ್ ಎಕ್ಸ್ಟ್ರೆನ್ಸಿಕ್ ಕಂಟ್ರೋಲ್ಸ್ ಅಂತ ಕರಿತೀವಿ. ಇವತ್ತು ನಾನು ಇಂಟ್ರೆನ್ಸಿಕ್ ಕಂಟ್ರೋಲು ಹೇಳ್ಕೊಡ್ತೀನಿ, ಹಾಗೆ ಆ ಒಂದು ಎಕ್ಸ್ಟ್ರೆನ್ಸಿಕ್ ಕಂಟ್ರೋಲ್ನು ಸಹ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಡೇಟಾನ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ನಾನು ಫಾರ್ಮ್ಗೆ ನಾನು ಪ್ರತಿಯೊಂದನ್ನು ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಅಂದರೆ ಫಾರ್ಮ್ಗೆ ಪ್ರಾಪರ್ಟಿ, ಇದನ್ನು ಪ್ರಾಪರ್ಟಿ ವಿಂಡೋ ಅಂತ ಕರಿತೀವಿ. ಸೊ ಇಲ್ಲಿ ಪ್ರಾಪರ್ಟಿ ವಿಂಡೋದಲ್ಲೇ ನಾನು ಏನು ಮಾಡಿಬಿಟ್ಟಿದ್ದೀನಿ, ಕಲರು ಮತ್ತು ಮೀನ್ಸ್ ಫಾಂಟ್ ಸೈಜು, ಫಾಂಟ್ ನೇಮು ಎಲ್ಲ ಕೊಟ್ಬಿಟ್ಟಿದ್ದೀನಿ. ಈಕ್ವಲ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಫಾರ್ಮ್ನೆಲ್ಲ ಡಿಸೈನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ಡೇಟಾ ಕಂಟ್ರೋಲ್ಗೆ ಡೇಟಾ ಬೇಸ್ನ ಕ್ರಿಯೇಟ್ ಮಾಡಬೇಕು. ಈ ಡೇಟಾ ಬೇಸ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಮ್ಮ ವಿಷುವಲ್ ಬೇಸಿಕಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂತಹ ವಿಷುವಲ್ ಡೇಟಾ ಮ್ಯಾನೇಜರ್ ಬಿಲ್ಟ್ ಇನ್ ಕಂಟ್ರೋಲ್ ಇದೆ. ಅದನ್ನು ಫಸ್ಟ್ ಯೂಸ್ ಮಾಡಿಕೊಂಡು ನಾವು ಡೇಟಾ ಬೇಸ್ನ ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ ಆ್ಯಡಿನ್ಸ್ನ ಕ್ಲಿಕ್ ಮಾಡೋಣ. ಆ್ಯಡಿನ್ಸ್ ಟೂಲ್ ಬಾರ್ ಮೇಲೆ ಸೊ ವಿಷುವಲ್ ಡೇಟಾ ಮ್ಯಾನೇಜರ್ ಬರುತ್ತೆ ನಿಮಗೆ. ಸೊ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಇದನ್ನು ವಿಸ್ ಡೇಟಾ ಬಾಕ್ಸ್ ಅಂತ ಕರಿತೀವಿ. ಸೊ ಕಾಲ್ಡ್ ಇಟ್ ಆಸ್ ಎ ವಿಸ್ ಡೇಟಾ ಬಾಕ್ಸ್. ಸೊ ಕ್ಲಿಕ್ ಆನ್ ಫೈಲ್. So we are creating a new database. That's why I am selecting MS Access version 7.0 MDB. So this is our screen to save the MDB file. ಇಲ್ಲಿ ನಾವು ಫೈಲ್ನ ಸೇವ್ ಮಾಡೋಣ. ಸ್ಟೂಡೆಂಟ್ ಅಂತ ಕೊಡ್ತಾ ಇದ್ದೀನಿ.
ಓಕೆ, ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಡೇಟಾಬೇಸ್ ನೇಮು. ನೋಡಿ ಡೆಸ್ಕ್ಟಾಪ್ ಮೇಲೆ ಕ್ರಿಯೇಟ್ ಆಗ್ತದೆ. ನೆನ್ಪಿಟ್ಕೊಳ್ಳಿ, ನಮ್ಮ ಯಾವ ಫೋಲ್ಡರಲ್ಲಿ ನಮ್ಮ ಡೇಟಾಬೇಸ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾನು ಇಲ್ಲೇ ಡೆಸ್ಕ್ಟಾಪ್ ಮೇಲೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಅದಾದಮೇಲೆ ನಾವು ಟೇಬಲ್ಸ್ನ ಕ್ರಿಯೇಟ್ ಮಾಡಬೇಕು. ಟೇಬಲ್ಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ಹ್ಯಾಂಡ್ ಸಿಂಬಲ್ ಹತ್ರ ಪ್ರಾಪರ್ಟೀಸ್ ಅಂತ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ನ್ಯೂ ಟೇಬಲ್ ಅಂತ ಕ್ರಿಯೇಟ್ ಮಾಡಿ. ಹೊಸ ಒಂದು ಟೇಬಲ್ನ ಕ್ರಿಯೇಟ್ ಮಾಡೋಣ. ಡೇಟಾಬೇಸ್ ನೇಮು ನಾವು ಸ್ಟೂಡೆಂಟ್ ಅಂತ ಕೊಟ್ಟಿದ್ವಿ, ಹಾಗಾಗಿ ಇಲ್ಲಿ ನಾವು ಟೇಬಲ್ ನೇಮ್ ಏನಾದರೂ ಒಂದು ಟೇಬಲ್ ನೇಮ್ನ ತೊಗೋಬೋದು. ನಾನು ಡೆಮೋ ಟೇಬಲ್ ಅಂತ ತೊಗೊತಾ ಇದ್ದೀನಿ. ಟೇಬಲ್ ನೇಮ್ ಕೊಟ್ಟಾಯಿತು, ಅದಕ್ಕೆ ಫೀಲ್ಡ್ಸ್ನ ನಾವು ಆ್ಯಡ್ ಮಾಡಬೇಕು. ನಾವು 3 ಫೀಲ್ಡ್ಸ್ನ ತೊಗೊಂಡಿದ್ವಿ, ಏನು ಸ್ಟೂಡೆಂಟ್ ನೇಮ್ ಮತ್ತು ಅಡ್ರೆಸ್, ಮೊಬೈಲ್ ನಂಬರ್. ಆ ಫೀಲ್ಡ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಇಲ್ಲಿ ಆ್ಯಡ್ ಫೀಲ್ಡ್ನ ಕ್ಲಿಕ್ ಮಾಡೋಣ ಬಟನ್ನ. ಇದು ಫೀಲ್ಡ್ ಆ್ಯಡ್ ಮಾಡೋವಂಥ ಡೈಲಾಗ್ ಬಾಕ್ಸು. ಇಲ್ಲಿ ಸ್ಟೂಡೆಂಟ್ ನೇಮ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೈಜು ಟೈಪು ಹಾಗೆ ಆ್ಯಸ್ ಇಟ್ ಈಸ್ ರಿಟೈನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅಡ್ರೆಸ್ನ ಕೊಡ್ತಾ ಇದ್ದೀನಿ. ಓಕೆ, ಅದೇ ಥರ ಮೊಬೈಲ್ ನಂಬರ್ನ ಕೊಡ್ತಾ ಇದ್ದೀನಿ. ಓಕೆ, ಅದು ಚೇಂಜ್ ಮಾಡಿಲ್ಲ, ಆ್ಯಸ್ ಇಟ್ ಈಸ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲೋಸ್ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟು ಬಿಲ್ಡ್ ದ ಟೇಬಲ್ ಅಂದರೆ ಟೇಬಲ್ಲು ಫಿನಿಷ್ ಮಾಡ್ತಾ ಇದ್ದೀನಿ. ಇದು ಕೊಟ್ಟರೆ ಮಾತ್ರ ಏನಾಗುತ್ತೆ, ನಿಮ್ಮ ಟೇಬಲ್ಲು ಕ್ರಿಯೇಟ್ ಆಗುತ್ತೆ. ಬಿಲ್ಡ್ ದ ಟೇಬಲ್ ಕೊಡ್ತಾ ಇದ್ದೀನಿ. ಟೇಬಲ್ ಕ್ರಿಯೇಟ್ ಆಯಿತು. ಇಟ್ಸ್ ಎನ್ ಎಂಟಿ ಟೇಬಲ್. ಇದಕ್ಕೆ ನಾವೇನು ಮಾಡಬೇಕಾಗತ್ತೆ, ಡೇಟಾನ ಆ್ಯಡ್ ಮಾಡಬೇಕಾಗತ್ತೆ. ಹಾಗಾಗಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಈ ಟೇಬಲಲ್ಲಿ ನೋಡಿ, ಫಸ್ಟ್ ಏನೂ ಇಲ್ಲ, ಎಂಟಿ ಇದೆ. ಬಿಗಿನಿಂಗ್ ಆಫ್ ಎ ಫೈಲ್ ಅಂತ ತೋರಿಸ್ತಾ ಇದೆ, ರೆಕಾರ್ಡ್ಸ್ 0 ಅಂತ ತೋರಿಸ್ತಾ ಇದೆ. ಇದು ಡಿಫ್ರೆಂಟ್ ಆಪ್ಷನ್ಸ್ ಆಫ್ ರೆಕಾರ್ಡ್ ಸೆಟ್. ಓಕೆ, ಆ್ಯಡು, ಎಡಿಟು, ಡಿಲೀಟು, ಕ್ಲೋಸ್, ಸಾರ್ಟ್, ಫಿಲ್ಟರ್, ಮೂವ್, ಫೈಂಡ್. ಆಲ್ರೆಡಿ ನಾವು DBMSನ ಫೈನಲ್ ಇಯರಲ್ಲಿ ಕಲಿತಾ ಇರೋದ್ರಿಂದ ನಮಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ, ಡೈರೆಕ್ಟಾಗಿ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟೂಡೆಂಟ್ ನೇಮ್ನ ಕೊಡ್ತಾ ಇದ್ದೀನಿ. ಓಕೆ, ಮತ್ತು ಅಡ್ರೆಸ್ನ ಕೊಡ್ತಾ ಇದ್ದೀನಿ ಶಿರಾ. ನಂಬರ್ನ ಕೊಡ್ತಾ ಇದ್ದೀನಿ. ಓಕೆ, ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ, 10 ನಂಬರ್ಸ್ ಡಿಜಿಟ್ಸ್ನ. ಅಪ್ಡೇಟ್ ಕೊಡ್ತಾ ಇದ್ದೀನಿ. ಒಂದು ರೆಕಾರ್ಡ್ ಅಪ್ಡೇಟ್ ಆಗಿದೆ ನೋಡಿ, 1 ಅಂತ ಬಂದಿದೆ. ಇನ್ನೊಂದು ರೆಕಾರ್ಡ್ನ ಆ್ಯಡ್ ಮಾಡಬೇಕು, ಹಾಗಾಗಿ ಆ್ಯಡ್ ಅಂತ ಮತ್ತೊಮ್ಮೆ ಕೊಡ್ತಾ ಇದ್ದೀನಿ. ಇಲ್ಲಿ ಮತ್ತೆ ಕೊಡ್ತಾ ಇದ್ದೀನಿ ನೇಮ್ ಸೀತಾ. ಬಂದು ಶಿರಾ ಅಂತ ಕೊಡ್ತಾ ಇದ್ದೀನಿ. ಆಲ್ರೆಡಿ ಕೊಟ್ಟಿದ್ದೀನಿ ಅನಿಸುತ್ತೆ ಶಿರಾನ. ಇರಲಿ ಇನ್ನೊಂದು ಸತಿ. ಓಕೆ, ನೋ ಪ್ರಾಬ್ಲಮ್. ಓಕೆ, ನಂಬರ್ಸ್ನ ಕೊಡ್ತಾ ಇದ್ದೀನಿ, ಮೊಬೈಲ್ ನಂಬರ್. ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಇದ್ದೀನಿ ನೋಡಿ, 2 of 2 ಆಯಿತು ನೋಡಿ. ನೋಡ್ಬೋದು ನಾವಿಲ್ಲಿ ನೋಡಿ, ಸೀತಾ ನೋಡಿ, ರಾಮ ಸೇಮ್ ಬಂದಿದೆ ಅಲ್ಲ, ಇರಲಿ ಪರವಾಗಿಲ್ಲ. ಇನ್ನೊಂದು ಆ್ಯಡ್ ಮಾಡ್ತಾ ಇದ್ದೀನಿ, ಆ್ಯಡ್ ಕೊಡ್ತಾ ಇದ್ದೀನಿ. ಓಕೆ, ಗೀತಾ ಅಂತ ಕೊಡ್ತೀನಿ. ಓಕೆ, ಅಡ್ರೆಸ್ನ ಕೊಡ್ತಾ ಇದ್ದೀನಿ, ಮಧುಗಿರಿ. ನಂಬರ್ ಕೊಡ್ತಾ ಇದ್ದೀನಿ. ಓಕೆ, ಅಪ್ಡೇಟ್. ಇನ್ನೂ ಒಂದನ್ನ ಕೊಡ್ತಾ ಇದ್ದೀನಿ, ರೆಕಾರ್ಡ್ನ ಆ್ಯಡ್ ಮಾಡ್ತಾ ಇದ್ದೀನಿ, ರೀಟಾ. ಓಕೆ, ತುಮಕೂರು. ಅಡ್ರೆಸ್ ಕೊಡ್ತಾ ಇದ್ದೀನಿ. ಮೊಬೈಲ್ ನಂಬರ್. ಓಕೆ, ಅಪ್ಡೇಟ್. ಸಾಕು, 4 ರೆಕಾರ್ಡ್ಸ್ ನೋಡಿ, 4 of 4 ಬಂದಿದೆ. ಇಲ್ಲಿ ಮೂವ್ ಮಾಡ್ತೀನಿ ನೋಡಿ, ಕಾಣಿಸ್ತಾ ಇದೆ ನಮಗೆಲ್ಲ ರೆಕಾರ್ಡ್ಸನ್ನು. ಓಕೆ, ಇವಾಗ ಕಂಪ್ಲೀಟ್ ಮಾಡೋಣ. ಕ್ಲೋಸ್ ಮಾಡ್ತಾ ಇದ್ದೀನಿ, ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ನಾವು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಡೇಟಾಬೇಸ್ ಕ್ರಿಯೇಟ್ ಆದಮೇಲೆ ನಾವು ಈ ಡೇಟಾ ಕಂಟ್ರೋಲ್ಗೆ ಆ ಡೇಟಾಬೇಸ್ನ ಕನೆಕ್ಟ್ ಮಾಡಬೇಕಾಗತ್ತೆ ಯೂಸಿಂಗ್ ದ ಪ್ರಾಪರ್ಟೀಸ್. ಇವಾಗ DAO ಕಂಟ್ರೋಲ್ನ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಯಾವ್ಯಾವಪ್ಪ ಅಂತ ಅಂದರೆ, ಫಸ್ಟು ಈ ಡೇಟಾ ಕಂಟ್ರೋಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಬ್ಲೂ ಡಾಟ್ಸ್ ಸುತ್ತಲೂ ಬಂದಿದೆ ಅಂತ ಅಂದರೆ ಈ ಡೇಟಾ ಕಂಟ್ರೋಲು ಸೆಲೆಕ್ಟ್ ಆಗಿದೆ ಅಂತ ಹೇಳಿ. ಇದಕ್ಕೆ ಇಂಪಾರ್ಟೆಂಟ್ ಪ್ರಾಪರ್ಟಿ ಬಂದುಬಿಟ್ಟು ಡೇಟಾಬೇಸ್ ನೇಮ್. ಇಂಪಾರ್ಟೆಂಟ್ ಪ್ರಾಪರ್ಟಿ ಆಗಿರುತ್ತೆ. ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೇಟಾಬೇಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅನ್ನೋದನ್ನು ನಾವು ಸರ್ಚ್ ಮಾಡಿ ಕನೆಕ್ಟ್ ಮಾಡಬೇಕಾಗತ್ತೆ. ಡೆಸ್ಕ್ಟಾಪ್ ಮೇಲೆ ನಾವು ಕನೆಕ್ಟ್ ಮಾಡಿದ್ವಿ, ಸೇವ್ ಮಾಡಿದ್ವಿ. ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದು ಡೇಟಾಬೇಸ್ ನಾವು ಕ್ರಿಯೇಟ್ ಮಾಡಿದ್ದಂಥ ಡೇಟಾಬೇಸ್ ಯೂಸಿಂಗ್ ವಿಷುವಲ್ ಡೇಟಾ ಮ್ಯಾನೇಜರ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿದ್ದಂಥ ಡೇಟಾಬೇಸ್. ಇದನ್ನು ಕ್ಲಿಕ್ ಮಾಡಿ ಓಪನ್ ಕೊಡ್ತಾ ಇದ್ದೀನಿ. ಇವಾಗ ಡೇಟಾಬೇಸ್ ಕನೆಕ್ಟ್ ಆಗಿದೆ. ಅದರಲ್ಲಿರುವಂಥ ಟೇಬಲ್ ಏನು ಆಗಬೇಕು, ಕನೆಕ್ಟ್ ಆಗಬೇಕು. ಅದಕ್ಕೆ ರೆಕಾರ್ಡ್ ಸೆಟ್ ಅನ್ನೋವಂಥ ಒಂದು ಪ್ರಾಪರ್ಟಿ ಇದೆ. ರೆಕಾರ್ಡ್ ಸೋರ್ಸು ಅದಕ್ಕೆ ಕೊಡ್ತಾ ಇದ್ದೀನಿ. ಡೆಮೋ ನೋಡಿ, ಇವಾಗ ಏನು ಆಗಿದೆ, ರೆಕಾರ್ಡ್ ಸೋರ್ಸು ಆ ಟೇಬಲ್ಗೆ ಕನೆಕ್ಟ್ ಆಗಿದೆ, ಡೆಮೋ ಅನ್ನೋ ಟೇಬಲ್ಗೆ. ಇವಾಗ ನಮ್ಮ ಯಾವುದು ಪ್ರಾಪರ್ಟೀಸ್ ಎಲ್ಲನೂ ಕನೆಕ್ಟ್ ಆಗಿದೆ. ಯಾವುದಕ್ಕೆ, ಡೇಟಾ ಕಂಟ್ರೋಲ್ಗೆ. 2 ಇಂಪಾರ್ಟೆಂಟ್ ಪ್ರಾಪರ್ಟಿ ಡೇಟಾ ಕಂಟ್ರೋಲ್ದು. ಒಂದು ಡೇಟಾಬೇಸ್ ನೇಮು,
ಇನ್ನೊಂದು ಬಂದು ಈ ಡೇಟಾ ರೆಕಾರ್ಡ್ ಸೋರ್ಸ್. ಇವೆರಡು ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋಂತಹ ಕಂಟ್ರೋಲ್ಸು. ಓಕೆ, ಕಂಟ್ರೋಲ್ಗಿರೋಂಥ ಪ್ರಾಪರ್ಟೀಸು. ಓಕೆ, ಇದು ಆದಮೇಲೆ ಸೊ ನೆಕ್ಸ್ಟು ನಾವೇನು ಮಾಡಬೇಕಾಗತ್ತೆ, ಈ ಟೆಕ್ಸ್ಟ್ ಬಾಕ್ಸ್ಗಳಿಗೆ ಮತ್ತೆ ಏನು ಮಾಡಬೇಕಾಗತ್ತೆ, ಇಲ್ಲಿರೋ ಅಂತಹ ಡೇಟಾ ಕಂಟ್ರೋಲರ್ ಇರೋಂಥ ಡೇಟಾನ ನಾವು ಪಾಸ್ ಮಾಡಬೇಕಾಗತ್ತೆ. ಹಾಗಾಗಿ ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಟೆಕ್ಸ್ಟ್ ಬಾಕ್ಸ್ 1ನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಅಂದರೆ ಮೀನ್ಸ್ ಸ್ಟೂಡೆಂಟ್ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಈ ಟೆಕ್ಸ್ಟ್ ಬಾಕ್ಸ್ಗೆ ಆದಂತಹ ಸಪ್ರೇಟ್ ಪ್ರಾಪರ್ಟೀಸ್ ಇರುತ್ತೆ. ಸೊ ನಮಗೆ ಗೊತ್ತಿದೆ ಟೆಕ್ಸ್ಟ್ ಬಾಕ್ಸ್ಗೆ ಇರುವಂಥ ಪ್ರಾಪರ್ಟೀಸ್ ಬಂದು ಪಾಸ್ವರ್ಡ್ ಇದೆ, ಮಲ್ಟಿ ಲೈನ್ ಇದೆ, ಮತ್ತು ಅಲೈನ್ಮೆಂಟ್ ಇದೆ, ಅವು ಜನರಲ್ ಆಗಿರುತ್ತೆ. ಆದರೆ ಡೇಟಾಬೇಸಿಗೆ ಬಂದಾಗೇನೆ ಅದ್ರ ಪ್ರಾಪರ್ಟೀಸು ಇಂಪಾರ್ಟೆಂಟಾಗಿ ಚೇಂಜ್ ಆಗುತ್ತೆ. ಸೊ ಅವು ಯಾವ್ಯಾವಪ್ಪ ಅಂತ ಅಂದರೆ, ಫಸ್ಟ್ ಒನ್ ಬಂದು ಡೇಟಾ ಸೋರ್ಸ್. ಸೊ ಡೇಟಾ ಸೋರ್ಸು ಡೇಟಾ 1 ನೇಮ್ನ ಹಾಗೆ ತೊಗೊಳೋಣ. ಸೊ ನೆಕ್ಸ್ಟು ಹಾಗೇನೇ ಡೇಟಾ ಫೀಲ್ಡ್ ಕೊಡಬೇಕಾಗತ್ತೆ, ಸ್ಟೂಡೆಂಟ್ ನೇಮ್. ಓಕೆ, ಸೊ ಹಾಗೇನೇ ಇನ್ನೊಂದು ಯಾವುದಿದೆ, ಸೊ ಅಡ್ರೆಸ್ನ ತೊಗೊಳೋಣ. ಅಡ್ರೆಸ್ ಸೊ ಆಲ್ರೆಡಿ ಒಂದ್ಸತಿ ಕನೆಕ್ಟ್ ಮಾಡಿದ್ದೆ, ಹಾಗಾಗಿ ಅವನ್ನೇ ತೋರಿಸ್ತಾ ಇದೆ ಅದು. ಓಕೆ, ಮತ್ತೆ ನೋಡಿ ಮೊಬೈಲ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ 3 ಫೀಲ್ಡ್ಸ್ಗೂ ಡೇಟಾದಲ್ಲಿ ಸ್ಟೋರ್ ಆಗಿದ್ದಂತಹ ರೆಕಾರ್ಡ್ಸ್ ಎಲ್ಲನೂ ಏನು ಆಗಿದೆ, ಸೊ ಈಗ ಇವಕ್ಕೆ ಕನೆಕ್ಟ್ ಆಗಿದೆ. ಇವಾಗ ರನ್ ಮಾಡೋಣ. ಸೊ ರನ್ನು ಡೈರೆಕ್ಟಾಗಾದರೂ ಮಾಡ್ಬೋದು, ಆಲ್ರೆಡಿ ಸೆಟ್ ಮಾಡ್ಕೊಂಡಿದ್ರೆ ನಾವು. ಏಕೆಂದರೆ 2 ಫಾರ್ಮ್ಸ್ ಇದೆ, ಫಾರ್ಮ್ 1, ಫಾರ್ಮ್ 2. ಒಂದೇ ಫಾರ್ಮ್ ಇದ್ದಾಗ ಡೈರೆಕ್ಟಾಗಿ ರನ್ ಮಾಡ್ಬೋದು. 2 ಫಾರ್ಮ್ಸ್ ಇದ್ದಾಗ ನಾವೇನು ಮಾಡಬೇಕು, ಪ್ರಾಜೆಕ್ಟ್ 1 ಪ್ರಾಪರ್ಟೀಸಲ್ಲಿ ಫಾರ್ಮ್ 2ನ. ಸೊ ಇಲ್ಲಿ ಎಷ್ಟೊಂದು ಫಾರ್ಮ್ಸ್ ಇರೋದು, ಯಾವ ಫಾರ್ಮ್ ಬೇಕೋ ಅದನ್ನು, ಯಾಕಂದರೆ ನಾವು ಯಾವ್ದು ಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ಮ್ 2ನ ತೊಗೊಳ್ಳೋಣ. ಓಕೆ, ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ರನ್ ಮಾಡೋದು ಗೊತ್ತಿದೆ. ಶಾರ್ಟ್ಕಟ್ ಕೀ ಬಂದು F5, ಇಲ್ಲ ಅಂದರೆ ಸ್ಟ್ಯಾಂಡರ್ಡ್ ಟೂಲ್ ಬಾರಿಂದ ಸೊ ಆ್ಯರೋ ಕೀನ ಇದನ್ನಾದರೂ ಸ್ಟಾರ್ಟ್ ಬಟನ್ ಆದರೂ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಬಂದಿದೆ ಅಲ್ಲ, ಫಸ್ಟ್ ರೆಕಾರ್ಡ್ ಬಂದಿದೆ. ಸೊ ನೆಕ್ಸ್ಟ್ ರೆಕಾರ್ಡ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ರೆಕಾರ್ಡ್ 4 ರೆಕಾರ್ಡ್ಸ್. ಲಾಸ್ಟ್ ರೆಕಾರ್ಡ್ ಕೊಟ್ಟಿದ್ದೀನಿ ನೋಡಿ. ಮತ್ತೆ ಪ್ರೀವಿಯಸ್ ಹೋಗೋಣ. ಓಕೆ, ನೆಕ್ಸ್ಟ್ ಲಾಸ್ಟ್ ರೆಕಾರ್ಡ್. ಈ ಸಿಂಬಲ್ ಅಂದರೆ ಲಾಸ್ಟ್ ರೆಕಾರ್ಡ್. ಸೊ ಇದು ಬಂದರೆ ಏನಾಗುತ್ತೆ, ಫಸ್ಟ್ ರೆಕಾರ್ಡ್. ಇಲ್ಲಿ 4 ಇರುತ್ತೆ. ವಿತೌಟ್ ಪ್ರೋಗ್ರಾಮಿಂಗ್, ಇಲ್ಲಿ ಯಾವುದೇ ಒಂದು ಪ್ರೋಗ್ರಾಮಿಂಗ್ನ ಯೂಸ್ ಮಾಡ್ದೇ ನಾವೇನು ಮಾಡಿದ್ದೀವಿ, ಸಿಂಪಲ್ ಆಗಿರೋವಂಥ ಒಂದು ಡೇಟಾಬೇಸ್ನ ನಾವು ಕನೆಕ್ಟ್ ಮಾಡ್ಕೋಬೋದು. ಹಾಗೆ ಡೇಟಾಬೇಸ್ ಕ್ರಿಯೇಟ್ ಆದಮೇಲೆ ನಾವು ಇದರಿಂದ ರಿಪೋರ್ಟ್ನೂ ಸಹ ನಾವು ಜನ್ರೇಟ್ ಮಾಡ್ಕೋಬೋದು. ಅದು ನೆಕ್ಸ್ಟ್ ರಿಪೋರ್ಟ್ ಜನ್ರೇಷನ್ ಅನ್ನೋ ಇದರಲ್ಲಿ ಅದನ್ನು ವೀಡಿಯೋಸಲ್ಲಿ ನಾವು ನೋಡೋಣ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು DAO ಡೇಟಾ ಕಂಟ್ರೋಲ್, ಆ್ಯಕ್ಟಿವಿಕ್ಸ್ ಡೇಟಾ ಆಬ್ಜೆಕ್ಟ್ ಮಾಡೆಲ್ ಅಂತ ಕರಿತೀವಿ. ಆಗಲೇ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಬಂದು ಎಕ್ಸ್ಟ್ರೆನ್ಸಿಕ್ ಕಂಟ್ರೋಲ್ ಅಂತ ಕರಿತೀವಿ. ಸೊ ಇದು ನಮ್ಮ ಟೂಲ್ ಬಾಕ್ಸಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಇದು ಎಲ್ಲಿರುತ್ತೆ, ಸೊ ಹಿಡನ್ ಆಗಿರುತ್ತೆ. ಈ ಥರ ಎಷ್ಟೋ ಕಂಟ್ರೋಲ್ಸು ವಿಷುವಲ್ ಬೇಸಿಕಲ್ಲಿ ಇದ್ದಾವೆ. ಸೊ ಅದರಲ್ಲಿ ಇವಾಗ ನಾನು ಆ ಡೇಟಾ ಕಂಟ್ರೋಲ್ನ ಆನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಟೂಲ್ ಬಾರ್ ಮೇಲೆ ರೈಟ್ ಕ್ಲಿಕ್ ಮಾಡಿ. ಸೊ ಎ ಸ್ಮಾಲ್ ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಸೊ ಅದರಲ್ಲಿ ಕಾಂಪೊನೆಂಟ್ಸ್ನ ಕ್ಲಿಕ್ ಮಾಡಿ. ಓಕೆ, ಕಾಂಪೊನೆಂಟ್ಸ್ನ ಕ್ಲಿಕ್ ಮಾಡಿದಾಗ ನಿಮಗೆ ಎಷ್ಟೊಂದು ಇಲ್ಲಿ ಡೇಟಾ ಕಂಟ್ರೋಲ್ಸ್ ಇದ್ದಾವೆ. ಇದರಲ್ಲಿ ನಮಗೆ ಬೇಕಾಗಿರೋಂತಹ ಡೇಟಾ ಕಂಟ್ರೋಲು ಮೈಕ್ರೋಸಾಫ್ಟ್ ADO ಡೇಟಾ ಕಂಟ್ರೋಲ್ 6.0, ಅದನ್ನು OLEDB ಅಂತ ಕರಿತೀವಿ. ಓಕೆ, ಅದನ್ನು ಕ್ಲಿಕ್ ಮಾಡಿ ಅಪ್ಲೈ ಅಂತ ಕೊಡಿ, ಕ್ಲೋಸ್ ಮಾಡಿ. ನೋಡಿ ಈಗ ನಿಮಗೆ ಕಂಟ್ರೋಲ್ ಬಂತು. ಇಷ್ಟೊತ್ತಿಗೆ ಕಂಟ್ರೋಲ್ ಕಾಣಿಸ್ತಾ ಇರಲಿಲ್ಲ ನಮಗೆ. ಇದನ್ನು ನಾವೇನು ಮಾಡೋಣ, ಡಬಲ್ ಕ್ಲಿಕ್ ಮಾಡೋಣ, ಅದು ಫಾರ್ಮ್ ಮೇಲೆ ಸ್ಟೋರ್ ಆಗುತ್ತೆ. ಇಲ್ಲಿ ಬಂದಿದೆ. ಇವಾಗ ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಇಡ್ತಾ ಇದ್ದೀನಿ. ಸೊ ಹಾಗೆ ಇದನ್ನು ಪ್ರಾಪರ್ಟಿ ಚೇಂಜ್ ಮಾಡ್ತಾ ಇದ್ದೀನಿ. ರನ್ ಮಾಡಬೇಕಾದ್ರೆ ಇದು ನನಗೇನು ಕಾಣಿಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದ್ರ ಪ್ರಾಪರ್ಟಿನ ಚೇಂಜ್ ಮಾಡ್ತಾ ಇದ್ದೀನಿ. ವಿಸಿಬಲ್ ಟ್ರೂ ಅಂತ ಕೊಡ್ತಾ ಇದ್ದೀನಿ. ನೋಡೋಣ. ಸೊ ರನ್ ಮಾಡೋಣ. ಜಸ್ಟ್ ಕಾಂಪೊನೆಂಟ್ಸ್. ಓಕೆ, ಫಾರ್ಮ್ 1 ಸೇವ್ ಮಾಡಿ ರನ್ ಮಾಡ್ತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇದೆ. ಇವಾಗ ಇದನ್ನು ಏನು ಮಾಡೋಣ, ವಿಸಿಬಲ್ ಫಾಲ್ಸ್ ಅಂತ ಮಾಡ್ಕೊಳ್ಳೋಣ. ಸೊ ವಿಸಿಬಲ್ ಏನು ಕೊಡೋಣ, ಫಾಲ್ಸ್ ಕೊಡ್ತಾ ಇದ್ದೀನಿ. ಯಾವಾಗಲೂ ಟ್ರೂ ಇರುತ್ತೆ ಬೈ ಡಿಫಾಲ್ಟು, ಅದನ್ನು ಫಾಲ್ಸ್ ಮಾಡ್ಕೋಬೇಕು. ಇವಾಗ ಮತ್ತೆ ರನ್ ಮಾಡ್ತೀನಿ. ನೋಡಿ ಕಾಣಿಸ್ತಾ ಇಲ್ಲ. ಸೊ ಜಸ್ಟ್ ನನಗೇನಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಕನೆಕ್ಟಿವಿಟಿಗೋಸ್ಕರ. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋವಂತಹ ಫಾರ್ಮ್ ಯಾವುದಪ್ಪ ಅಂತಂದರೆ, ಸೊ ಒಂದು ಸಿಂಪಲ್ ಲಾಗಿನ್ ಫಾರ್ಮ್ನ ADO ಕಂಟ್ರೋಲ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾವು ಮಾಡಬೇಕಾದ್ರೆ ನಮಗೆ ಮೇಯ್ನಾಗಿ ಇಷ್ಟೊತ್ತು ನಾವು ಅದನ್ನು ಆ್ಯಡಿನ್ಸ್ನ ಯೂಸ್ ಮಾಡ್ಕೊಂಡು ವಿಷುವಲ್ ಡೇಟಾ ಮ್ಯಾನೇಜರಿಂದ ನಾವು ಟೇಬಲ್ನ ಕ್ರಿಯೇಟ್ ಮಾಡ್ಕೊತಾ ಇದ್ವಿ. ಆದರೆ ಇವಾಗ ಹಾಗೆ ಮಾಡೋದಿಲ್ಲ. ಇವಾಗ MS Accessನ ಯೂಸ್ ಮಾಡಿಕೊಂಡು ನಾವು ಯೂಸ್ ಮಾಡಿಕೊಂಡು ಡೇಟಾಬೇಸ್ನ ನಾವು
ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಈ MS Access ನಾನು ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ MS Access ನಿಮ್ಮ ಯಾವ ವರ್ಷನ್ ಇದ್ದರೆ ಆ ವರ್ಷನ್ನ ಸರ್ಚ್ ಮಾಡ್ಕೊಂಡು ಇಲ್ಲಿ MS Access 2010. ಸೊ ನೋಡಿ ಇಲ್ಲಿದೆ, ಓಪನ್ ಮಾಡ್ತಾ ಇದ್ದೀನಿ ನಾನು. ಸೊ ನನಗೆ ಇವಾಗ MS Access ವಿಂಡೋ ಓಪನ್ ಆಗ್ತಾ ಇದೆ. ಓಕೆ, ಇಲ್ಲಿ ನಾನು ಬ್ಲ್ಯಾಂಕ್ ಡೇಟಾಬೇಸ್, ಇದು MS Accessನ ಸ್ಕ್ರೀನು, ಬ್ಲ್ಯಾಂಕ್ ಡೇಟಾಬೇಸ್ನ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ನೋಡಿ ಬ್ಲ್ಯಾಂಕ್ ಡೇಟಾಬೇಸ್ನ ತೊಗೊಳ್ಳೋಣ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಡೇಟಾಬೇಸ್ ನೇಮ್ ಅಂತ ಕೊಡಬೇಕು. ಲಾಗಿನ್ ಫಾರ್ಮ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಲಾಗಿನ್ 1 ಅಂತ ಕೊಡ್ತಾ ಇದ್ದೀನಿ. ಸೇವ್ ದ ಫೈಲ್ ನೇಮ್ ಆ್ಯಸ್ login in the folder Microsoft Visual Studio VB98. Okay, create, click the create button. So here we have to create the tables. Okay, database is a collection of tables, forms and queries. So here we have to create the log table. So first click on the view button. So create the design view of our table. Okay, here I give the table name as log. Then click on OK. ಇಲ್ಲಿ ನಾನು ಮತ್ತೆ ಆ ಟೇಬಲ್ನ ಯೂಸರ್ ಅಟ್ರಿಬ್ಯೂಟ್ಸ್ ಕೊಡ್ತಾ ಇದ್ದೀನಿ. ನೇಮ್ ಹ್ಯಾಸ್ ಟೇಕನ್ ಆಸ್ ಟೆಕ್ಸ್ಟ್. ಓಕೆ, ನೆಕ್ಸ್ಟು ಪಾಸ್ವರ್ಡ್ ಹ್ಯಾಸ್ ಟೆಕ್ಸ್ಟ್. ಓಕೆ, ನೆಕ್ಸ್ಟು ಟೇಬಲ್ ಕ್ರಿಯೇಟ್ ಆಗಿದೆ, ಸೇವ್ ಕೇಳುತ್ತೆ, ಎಸ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಈ ಲಾಗ್ ಟೇಬಲ್ ಒಳಗಡೆ ಇವಾಗ ನಮ್ಮ ಅಡ್ಮಿನ್ ಅಂತ ಕಾಮನ್ನಾಗಿ ಯೂಸ್ ಮಾಡೋವಂಥ ಪಾಸ್ವರ್ಡು ಅಡ್ಮಿನಿಸ್ಟ್ರೇಟರ್ಗೆ, ನೆಕ್ಸ್ಟ್ ಹಾಗೆ ಯೂಸರ್ಗೂ ಬೇಕಾಗತ್ತೆ, ಹಾಗಾಗಿ ಯೂಸರ್ಗೆ ಒಂದು ಕೊಡ್ತಾ ಇದ್ದೀನಿ, GFGC ಮಧುಗಿರಿ ಅಂತ. ಓಕೆ, ಮಧು GFGC M ಅಂತ ಕೊಡ್ತಾ ಇದ್ದೀನಿ, GFGC ಅಂತ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಸೇವ್ ಮಾಡೋಣ, ಶಾರ್ಟ್ಕಟ್ CTRL W. ಸೊ ನೆಕ್ಸ್ಟು ನಾನು ಅಟ್ರಿಬ್ಯೂಟ್ ಅಂದರೆ ಮೀನ್ಸ್ ಅಡಾಕ್ ಪ್ರಾಪರ್ಟೀಸ್ ರೈಟ್ ಕ್ಲಿಕ್ ಮಾಡಿ ADODC ಪ್ರಾಪರ್ಟಿನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಯೂಸ್ ಕನೆಕ್ಷನ್ ಸ್ಟ್ರಿಂಗ್ ಹತ್ರ ಬಿಲ್ಡ್, ಓಕೆ, ಬಿಲ್ಡ್ನ ಕ್ಲಿಕ್ ಮಾಡಿ ಇಲ್ಲಿ ನಾವು ಮೈಕ್ರೋಸಾಫ್ಟ್ 12.0 ಆಕ್ಸೆಸ್ ಡೇಟಾಬೇಸ್ ಇಂಜಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಟು ನೆಕ್ಸ್ಟು ನಮ್ಮ ಡೇಟಾಬೇಸ್ ನೇಮ್ನ ಟೈಪ್ ಮಾಡೋಣ, log login.accddb. ಇಲ್ಲಿ ಟೆಸ್ಟ್ ಕನೆಕ್ಷನ್ ಕೊಡೋಣ. ಸೊ ನೋಡಿ ಟೆಸ್ಟ್ ಕನೆಕ್ಷನ್ ಸಕ್ಸೀಡ್ ಅಂತ ಬಂದಿದೆ. ಈಗ ನಾವು ಮಾಡಿರೋ ಅಂಥ ಡೇಟಾಬೇಸ್ ಕನೆಕ್ಷನು ಕರೆಕ್ಟಾಗಿದೆ ಅಂತ ಹೇಳಿ ನೆಕ್ಸ್ಟು ಓಕೆ ಕೊಡ್ತಾ ಇದ್ದೀನಿ, ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಓಕೆ ಬಟನ್ ಕೊಡ್ತಾ ಇದ್ದೀನಿ. ಸೊ ಆದಮೇಲೆ ನೆಕ್ಸ್ಟ್ ನಾವು ಡೇಟಾ ಕನೆಕ್ಷನ್ ಆಗಿದೆ. ಸೊ ಇವಾಗ ಇನ್ನೊಂದು ಪ್ರಾಪರ್ಟಿನ ಸೆಟ್ ಮಾಡಬೇಕಾಗತ್ತೆ. ಆ ಪ್ರಾಪರ್ಟಿ ಬಂದುಬಿಟ್ಟು ರೆಕಾರ್ಡ್ ಸೋರ್ಸು. ಸೊ ರೆಕಾರ್ಡ್ ಸೋರ್ಸ್ನ ನಾವು ಇಲ್ಲಿ ಕ್ಲಿಕ್ ಮಾಡೋದ್ರೂ ತೊಗೋಬೋದು, ಅಥವಾ ನಾವು ಇಲ್ಲಿ ನೋಡಿ ಇಲ್ಲಿ ಕಮಾಂಡ್ 1 ಟೆಕ್ಸ್ಟ್, ಇಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಲಾಗ್ ನಾನು ಟೆಸ್ಟ್ ಮಾಡಿಟ್ಟಿದ್ದೆ, ಹಾಗಾಗಿ ಅದನ್ನು ಹಾಗೆ ಕೊಡ್ತಾ ಇದ್ದೀನಿ. ಓಕೆ, ಓಕೆ ಕೊಡ್ತಾ ಇದ್ದೀನಿ. ಇವಾಗ ಡೇಟಾಬೇಸು ಮತ್ತು ರೆಕಾರ್ಡ್ ಸೋರ್ಸು ಎರಡೂ ಏನಾಗಿದೆ, ಕನೆಕ್ಟ್ ಆಗಿದೆ. ಈಗ ಕೋಡಿಂಗ್ನ ಬರೀಬೇಕು. ಕೋಡಿಂಗ್ ಬರೀಬೇಕಾದ್ರೆ ನಾವು ಲಾಗಿನ್ನ ಕ್ಲಿಕ್ ಮಾಡಿ ಆ ಕಮಾಂಡ್ ಬಟನ್ಗೆ ನಾವು ಕೋಡಿಂಗ್ನ ಬರೀಬೇಕಾಗಿರೋದ್ರಿಂದ ಕೋಡಿಂಗ್ನ ಸೆಟ್ ಮಾಡಿದ್ದೀನಿ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಡಬಲ್ ಕ್ಲಿಕ್ ಆನ್ ದ ಲಾಗಿನ್ ಕಮಾಂಡ್ ಬಟನ್. ಇಲ್ಲಿ ಫಸ್ಟು ನಾವು ADODC1, ಈ ADODC1 ಯಾವುದಪ್ಪ ಅಂದರೆ ಇಲ್ಲಿದೆ ನೋಡಿ, ದಿಸ್ ಒನ್. ಇದನ್ನು ನಾವು ಏನು ಮಾಡಬೇಕು, ಇಲ್ಲಿ ಇದು ಕೋಡಿಂಗ್ ವಿಂಡೋಗೆ ಹೋಗ್ಬೋದು. ADODC1.recordSource is equal to ಎಲ್ಲಿಂದ ತೊಗೋಬೇಕು, ನಾವು ಲಾಗಿನ್ ಟೇಬಲಿಂದ ತೊಗೋಬೇಕು, ನಾಟ್ ಎ ಡೇಟಾಬೇಸ್. ಹಾಗಾಗಿ ಸೆಲೆಕ್ಟ್ ಸ್ಟಾರ್ಟ್ ಫ್ರಮ್ ಲಾಗ್ ವೇರ್ ಯೂಸರ್ ನೇಮ್ ಈಸ್ ಈಕ್ವಲ್ ಟು, ಈ ಯೂಸರ್ ನೇಮ್ ಎಲ್ಲಿ ಕೊಟ್ಟಿರೋದು ನಾವು, ಸೊ ನಾವು ಆ್ಯಕ್ಸಸ್ಸಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ಯಾವುದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಟೆಕ್ಸ್ಟ್ ಬಾಕ್ಸ್ 1ಗೆ, ಅಂದರೆ text1.text. ನಾನಿಲ್ಲಿ ನೇಮ್ಸ್ನ ಯೂಸ್ ಮಾಡಿಲ್ಲ, ಡೈರೆಕ್ಟಾಗಿ text1.text ಏನಿದೆ ಹಾಗೆ ತೊಗೊಂಡಿದ್ದೀನಿ. ಹಾಗೆ ಪಾಸ್ವರ್ಡ್ ಈಸ್ ಈಕ್ವಲ್ ಟು text2.text ತೊಗೊಂಡಿದ್ದೀನಿ. ಅದಾದಮೇಲೆ ಆ ADODC ಏನಾಗಬೇಕು, ರೀಫ್ರೆಶ್ ಆಗಬೇಕು, ಹಾಗಾಗಿ ರೀಫ್ರೆಶ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಫ್
ADODC1 record set dot end of file ಆದರೆ ದೆನ್ ಇಲ್ಲಿ ಮೆಸೇಜ್ ಬಾಕ್ಸ್ ಕೊಡಬೇಕು. ಏನು ಲಾಗಿನ್ ಫೇಲ್ಡ್ ಅಂದರೆ ಅವೆರಡೂ ಕರೆಕ್ಟಾಗಿಲ್ಲ ಅಂತ ಅಂದರೆ ಸೊ ಲಾಗಿನ್ ಫೇಲ್ಡ್ ಈ ಮೆಸೇಜ್ ಬಾಕ್ಸ್ ಗೊತ್ತಿದೆ. ಇದನ್ನು ನಾವು ಫಂಕ್ಷನ್ ಅಂತ ಅಂದರೆ ಎರಡು ಫಂಕ್ಷನ್ಸ್ ಇದೆ, ಒಂದು ಇನ್ಪುಟ್ ಫಂಕ್ಷನ್ ಮತ್ತು ಇನ್ನೊಂದು ಮೆಸೇಜ್ ಬಾಕ್ಸ್ ಫಂಕ್ಷನು. ಸೊ ಒಂದು ಮೆಸೇಜ್ ಬಾಕ್ಸ್ ಓಪನ್ ಆಗಿ ಅಲ್ಲಿ ಲಾಗಿನ್ ಫೇಲ್ ಟ್ರೈ ಅಗೇನ್ ಅಂತ ಬರುತ್ತೆ. ಇದು ಐಕಾನ್ ಕ್ರಿಯೇಟ್ ಆಗೋದಕ್ಕೆ ಇದನ್ನು ನಾವು VB ಕ್ರಿಟಿಕಲ್ ಅಂತ ಕರಿತೀವಿ. ಐಕಾನ್ನ ಕ್ರಿಯೇಟ್ ಆಗೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಅಲ್ಲಿ ಪ್ಲೀಸ್ ಎಂಟರ್ ಕರೆಕ್ಟ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಂತ ಹೇಳಿ ಮತ್ತು ಇವೆರಡಲ್ಲಿರುವಂಥ ಟೆಕ್ಸ್ಟ್ ಬಾಕ್ಸಲ್ಲಿರೋದಂಥ ಎರಡೂ ಏನಾಗುತ್ತೆ ನಿಮಗೆ ಕ್ಲಿಯರ್ ಆಗುತ್ತೆ. ಹಾಗಾಗಿ text1.text is equal to empty, text2.text is equal to empty ಕೊಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ ಮತ್ತೆ ಅದು ನಮಗೆ ಇನ್ವ್ಯಾಲಿಡ್ ಆಗಿದ್ದರೆ ಮಾತ್ರ ಮತ್ತೆ ಆಕ್ಸೆಸ್ ಕೇಳುತ್ತೆ. ಅದೇ ಕರೆಕ್ಟಾಗಿದ್ದರೆ ಏನು ಬರುತ್ತಪ್ಪ ಅಂದರೆ ಇಫ್ ಕೊಟ್ಟಿರುವಂತಹ ಅವೆರಡು ರೆಕಾರ್ಡಲ್ಲಿ ಕರೆಕ್ಟಾಗಿದ್ದರೆ ಎಂಡ್ ಆಫ್ ಫೈಲ್ ಆದರೆ ಇದು ತೋರಿಸುತ್ತೆ ನಿಮಗೆ ರೆಕಾರ್ಡ್ಸ್ನ ಸರ್ಚ್ ಮಾಡುತ್ತೆ. ಇನ್ವ್ಯಾಲಿಡ್ ಆಗಿದ್ದರೆ ಈ ಮೆಸೇಜ್ ಕೊಡುತ್ತೆ. ಅವೆರಡು ಇದ್ದರೆ ಯೂಸರ್ ನೇಮ್ ಪಾಸ್ವರ್ಡು ಆ ರೆಕಾರ್ಡಲ್ಲಿದ್ದರೆ ಏನಾಗುತ್ತೆ ಲಾಗಿನ್ ಸಕ್ಸಸ್ಫುಲ್ ಅಂತ ಹೇಳಿಬಿಟ್ಟು form2.show ಕೊಡುತ್ತೆ. form2.show ಅಂತ ಅಂದಾಗ ಏನು ಬರುತ್ತೆ, ನಾವು DAO ಮಾಡಿದ್ವಲ್ಲ ಆ ಪ್ರೋಗ್ರಾಮ್ಗೆ ಕನೆಕ್ಟ್ ಆಗುತ್ತೆ. ಅಂದರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಸೊ ನಾವೇನು ಮಾಡ್ತಾ ಹೋಗ್ಬೋದು, ಕನೆಕ್ಟ್ ಮಾಡ್ತಾ ಹೋಗ್ಬೋದು ವಿಜುವಲ್ ಬೇಸಿಕ್. ಯಾಕಂದರೆ ವಿಜುವಲ್ ಬೇಸಿಕಲ್ಲಿ ಹಾಗೆಯೇ ಪ್ರಾಜೆಕ್ಟ್ ಅಂತಂದರೆ ಕಲೆಕ್ಷನ್ ಆಫ್ ಫಾರ್ಮ್ಸ್ ಅಂತ ಕರಿತೀವಿ. ಒಂದು ಫಾರ್ಮ್ಸಿಂದ ಇನ್ನೊಂದು ಫಾರ್ಮ್ಸ್ಗೆ ನಾವೇನು ಮಾಡ್ತಾ ಹೋಗ್ತೀವಿ, ಕನೆಕ್ಟ್ ಮಾಡ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಕಮಾಂಡ್ ಬಟನ್ ಇದೆ, ಕಮಾಂಡ್ ಬಟನ್ 2.click, ಇಲ್ಲಿ ಎಂಡ್ ಅಂತ ಕೊಟ್ಟಿದ್ದೀನಿ. ಇದು ಎಕ್ಸಿಟ್ ಆಗೋದಕ್ಕೆ. ಸೊ ಇವಾಗ ರನ್ ಮಾಡಿ ನೋಡೋಣ ನಾವು. ನೋಡಿ ರನ್ ಮಾಡ್ತಾ ಇದ್ದೀನಿ. ಓಕೆ, ಯೂಸರ್ ನೇಮ್ ಅಡ್ಮಿನ್, ಸೊ ಅಡ್ಮಿನ್ ಕೊಡ್ತಾ ಇದ್ದೀನಿ. ಸೊ ಎರಡು ಕರೆಕ್ಟಾಗಿ ನನಗೆ ಗೊತ್ತಿರೋದ್ರಿಂದ ಸೊ ಹಾಗಾಗಿ ಪಾಸ್ವರ್ಡ್ ಆ್ಯಕ್ಚುಲಿ ಇದು ಹಿಡನ್ ಮಾಡಬೇಕು, ತೋರಿಸ್ಕೊಡ್ತೀನಿ ಆ ಥರ ಹಿಡನ್ ಮಾಡೋದಿದ್ದೀನ ಅಂತ ಹೇಳಿ. ನೋಡಿ ಲಾಗಿನ್ ಅಂತ ಕೊಡ್ತಾ ಇದ್ದೀನಿ. ಲಾಗಿನ್ ಸಕ್ಸಸ್ಫುಲ್. ಯಾವ ಫಾರ್ಮ್ ಬರುತ್ತೆ ನಮಗೆ, form2 ಬರುತ್ತೆ. ಓಕೆ, ಕಾಣಿಸ್ತಾ ಇದೆಯಲ್ಲ, form2 ಡಿಸ್ಪ್ಲೇ ಆಗ್ತಾ ಇದೆ ನಮಗೆ. ಸೊ ಪ್ರೀವಿಯಸ್ ಆಲ್ರೆಡಿ ಮಾಡಿದ್ದು. ಓಕೆ, ಸೊ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನೊಮ್ಮೆ ನಾನು ಎಕ್ಸಿಟ್ ಆಗಿ ಸೊ ಇದನ್ನು ಸೆಟ್ ಮಾಡಿಬಿಡ್ತೀನಿ. ನೋಡಿ ಇವಾಗ ಸೊ ಪಾಸ್ವರ್ಡ್ ನಮಗೆ ಹಿಡನ್ ಆಗಬೇಕಲ್ವಾ, ನಮಗೆ ಕಾಣಿಸ್ಬಾರ್ದು ಏನೇನು. ಹಾಗಾಗಿ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ಗೆ ಒಂದು ಪ್ರಾಪರ್ಟಿ ಇದೆ, ಪಾಸ್ವರ್ಡ್ ಪ್ರಾಪರ್ಟಿ ಅಂತ ಹೇಳಿಬಿಟ್ಟು ಆ ಪಾಸ್ವರ್ಡ್ ಪ್ರಾಪರ್ಟಿಯಲ್ಲಿ ನಾನು ಏನು ಕೊಡ್ತಾ ಇದ್ದೀನಿ, ಸಿಂಬಲ್ನ ಕೊಡ್ತಾ ಇದ್ದೀನಿ. ಸೊ ಇಸ್ ಬೇಸಿಕ್ ಪ್ರಾಪರ್ಟಿ ಸ್ಟಾರ್. ಓಕೆ, ನೋಡಿ ಇವಾಗ ರನ್ ಮಾಡ್ತೀನಿ ನಾನು. ಸೇವ್ ಮಾಡ್ತಾ ಇದ್ದೀನಿ. ಸೊ ರನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡಿ ಅಡ್ಮಿನ್ ಕೊಡ್ತಾ ಇದ್ದೀನಿ, ಪಾಸ್ವರ್ಡ್ ಬೇರೆ ಕೊಡ್ತಾ ಇದ್ದೀನಿ. ನೋಡಿ ಚೇಂಜ್ ಆಯಿತು. ಆದರೆ ಇವಾಗ ಲಾಗಿನ್ ಕೊಡ್ತಾ ಇದ್ದೀನಿ. ಸೊ ಅದು ನಮ್ಮ ರೆಕಾರ್ಡ್ಸಲ್ಲಿ ಇಲ್ಲ, ನಾವು ಕೊಟ್ಟಿರೋವಂಥದ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಚೆಕ್ ಮಾಡ್ಕೊಂಡು ಬಂತು. ಹಾಗಾಗಿ ಏನು ಬಂತು, ಲಾಗಿನ್ ಫೇಲ್ ಟ್ರೈ ಅಗೇನ್. ಸೊ ಓಕೆ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೆ ಯೂಸರ್ ನೇಮು ಪಾಸ್ವರ್ಡ್ ಎರಡೂ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ನೋಡಿ ಒನ್ಸ್ ಅಗೇನ್ ಲಾಗಿನ್ ಆಗಬೇಕಾಗತ್ತೆ ನಾವು, ಎಕ್ಸಿಟ್. ಸೊ ಈ ಥರ ನಾವೇನು ಪ್ರೋಗ್ರಾಮಿಂಗ್ನ ಮಾಡ್ಕೋಬೇಕಾಗತ್ತೆ. ಓಕೆ, ODBC ಕನೆಕ್ಷನ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ODBC ಅಂತ ಅಂದರೆ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ, ಓಪನ್ ಡೇಟಾಬೇಸ್ ಕನೆಕ್ಟಿವಿಟಿ ಅಂತ ಹೇಳಿಬಿಟ್ಟು. ಸೊ ಇದನ್ನು ಫಸ್ಟ್ ನಾವು ಮಾಡೋದಕ್ಕಿಂತ ಮುಂಚೆ ನಾವು ಕಂಟ್ರೋಲ್ ಪ್ಯಾನಲಲ್ಲಿ ಅಡ್ಮಿನಿಸ್ಟ್ರೇಟರ್ ODBCನ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಅದನ್ನು ಫಸ್ಟ್ ಸೆಟ್ ಮಾಡೋಣ. ಓಕೆ, ಸೊ ಕಂಟ್ರೋಲ್ ಪ್ಯಾನಲ್ ತೊಗೊಂಡಿದ್ದೀನಿ. ಇಲ್ಲಿ ODBCನ ಸರ್ಚ್ ಮಾಡ್ಕೊಳ್ಳೋಣ. ODBC ಸೊ ಇದೆ ನೋಡಿ, ಅಡ್ಮಿನಿಸ್ಟ್ರೇಟಿವ್ ಟೂಲ್ ಸೆಟಪ್ ODBC ಡೇಟಾ ಸೋರ್ಸ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಬಂದಿದೆ ನಮಗೆ. ಇಲ್ಲಿ ODBCನ ನಾವು ಸೆಟ್ ಮಾಡ್ಕೋಬೇಕು. ಓಕೆ, ಆಮೇಲಿಂದ ಫಸ್ಟು ಪ್ರೀವಿಯಸ್ ಇವಾಗ ಮತ್ತೆ VBಗೆ ಬರೋಣ. ಸೊ ನಾನು ಫಾರ್ಮ್ ಎಲ್ಲ ಡಿಸೈನ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಹೇಳಿರೋದ್ರಿಂದ ಮತ್ತೊಮ್ಮೆ ಹೇಳಕ್ಕೆ ಹೋಗ್ತಾ ಇಲ್ಲ. ಸೊ ಇದಾದಮೇಲೆ ನಾವು ಟೇಬಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಟೇಬಲ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಸೊ MS ಸಕ್ಸಸ್ಗೆ ಹೋಗೋಣ. ಸೊ MS ಸಕ್ಸಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. MS ಆಕ್ಸೆಸ್ ಸೊ 2010. ಸೊ ಇದನ್ನು ರೈಟ್ ಕ್ಲಿಕ್ ಮಾಡಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ತೊಗೊಳ್ಳಿ. ಸೊ ಸೇವ್ ಮಾಡಿದಾಗ ಈಸಿ ಆಗುತ್ತೆ. ಓಕೆ, ಇಲ್ಲಿ ನಾವು ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡೋಣ, ಹೊಸ ಡೇಟಾಬೇಸ್ನ. ಸೊ ಹೊಸ ಡೇಟಾಬೇಸ್ ಕ್ರಿಯೇಟ್ ಮಾಡೋದು, ಸ್ಟೋರ್ ಮಾಡೋದು ನಾವು ವಿಜುವಲ್ ಬೇಸಿಕ್ ಒಳಗಡೆ ಸ್ಟೋರ್ ಮಾಡಬೇಕು. ಹಾಗಾಗಿ ಪಾತ್ನ ಸೆಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಪಾತ್ ಬಂದು ಎಲ್ಲಿದೆ, ಈ ಡ್ರೈವಲ್ಲಿದೆ ನಮ್ಮದು ಪಾತು, C ಡ್ರೈವಲ್ಲಿ ಪ್ರೋಗ್ರಾಮ್ ಫೈಲ್ಸ್. ಸೊ ಕ್ಲಿಕ್ ಆನ್ ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ. ಸೊ ನೆಕ್ಸ್ಟು ಕ್ಲಿಕ್ ಆನ್ VB98. ಇಲ್ಲಿ ನಾವು ನಮ್ಮ ಡೇಟಾಬೇಸ್ನ ನಾವು ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಹೊಸ ಡೇಟಾಬೇಸ್ನ ಸ್ಟೋರ್ ಮಾಡ್ತಾ ಇರೋದ್ರಿಂದ ಸ್ಟೂಡೆಂಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಡೇಟಾಬೇಸ್ ನೇಮ್ ಬಂದು ಸ್ಟೂಡೆಂಟ್. ಓಕೆ, ನೋಡಿ ಇಲ್ಲಿ ನೀವು student.acdb ಬಂತು.
ಸೊ 2010 ಆಗಿರೋದ್ರಿಂದ ಫೈಲ್ ಎಕ್ಸ್ಟೆನ್ಷನ್ ಚೇಂಜ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ಪಾತು ಸಹ ಅಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಅಂತ ಕೊಡೋಣ. ಈಗ ನಮಗೆ ಡೇಟಾಬೇಸು ಕ್ರಿಯೇಟ್ ಆಗ್ತಾ ಇದೆ. ಸೊ ಯಾವುದು ಡೇಟಾಬೇಸ್ ನೇಮು ಸ್ಟೂಡೆಂಟ್ ಅಂತೇಳಿ. ಈ ಸ್ಟೂಡೆಂಟ್ ಡೇಟಾಬೇಸ್ ಒಳಗಡೆ ಒಂದು ಟೇಬಲ್ನ ಕ್ರಿಯೇಟ್ ಮಾಡೋಣ. ಸೊ ನಾನು ಡಿಸೈನ್ ವ್ಯೂ ಮಾಡ್ಕೊತೀನಿ. ಟೇಬಲ್ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡು ಡಿಸೈನ್ ವ್ಯೂನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಟೇಬಲ್ಗೆ ನೇಮ್ನ ಕೊಡ್ತಾ ಇದ್ದೀನಿ. ಸ್ಟೂಡೆಂಟ್ ಅಂತಲೇ ಟೇಬಲ್ ನೇಮ್ ಕೊಡ್ತಾ ಇದ್ದೀನಿ. STU ಕೊಡ್ತಾ ಇದ್ದೀನಿ. ಓಕೆ, ಟೇಬಲ್ ನೇಮ್ನ ಕೊಟ್ಟಾಯಿತು. ಸೊ ಈಗ ನಾವು ಅದ್ರಲ್ಲಿ ಅಂದರೆ ನಾವು ಇಲ್ಲಿ ಫಾರ್ಮಲ್ಲಿ ಏನೇನು ಡೇಟಾಸ್ನ ಅಂದರೆ ಮೀನ್ಸ್ ಸ್ಟೂಡೆಂಟ್ ನೇಮ್, ರಿಜಿಸ್ಟ್ರಿ ನಂಬರ್, ಕೋರ್ಸ್, ಓಕೆ, ಇವಿಷ್ಟು ನಮಗೇನು ಆಗಬೇಕು, ಒಂದೊಂದು ಟೆಕ್ಸ್ಟ್ ಬಾಕ್ಸಲ್ಲೂ ಒಂದೊಂದು ಡಿಸ್ಪ್ಲೇ ಆಗಬೇಕು. ಸರ್ ರೋಸ್. ಸೊ ಹಾಗಾಗಿ ಈ ನೇಮ್ಸ್ನ ನಾವು ಇಲ್ಲಿ ಡೇಟಾಬೇಸಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸ್ಟೂಡೆಂಟ್ ನೇಮ್ ಅಂತ ತೊಗೊತಾ ಇದ್ದೀನಿ. ಅದಕ್ಕೆ ಡೇಟಾ ಟೈಪ್ ನೇಮ್ ಏನು ಟೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಹಾಗೆ ರಿಜಿಸ್ಟ್ರಿ ನಂಬರ್ ತೊಗೊತಾ ಇದ್ದೀನಿ. REG ನಂಬರ್ ತೊಗೊತಾ ಇದ್ದೀನಿ. ಸೊ ರಿಜಿಸ್ಟ್ರಿ ನಂಬರು ನೀವು ಯಾವ್ದಾದ್ರು ಒಂದು ನಂಬರ್ ಏನಾದ್ರು ತೊಗೋಬೋದು ಇವಾಗ. ಸೊ ಆಮೇಲಿಂದ ಅದಾದಮೇಲೆ ಕೋರ್ಸ್ ಅಂತ ತೊಗೊಂಡಿದ್ದೀನಿ. ಕೋರ್ಸ್ ಆಸ್ ಎ ಟೆಕ್ಸ್ಟ್ ಅಂತ ತೊಗೊತಾ ಇದ್ದೀನಿ. ನೆಕ್ಸ್ಟು ಸೇವ್ ಮಾಡ್ತಾ ಇದ್ದೀನಿ. ಏನು ಡಿಸೈನ್ ವ್ಯೂ ಕಂಪ್ಲೀಟ್ ಆಯಿತು. ನಮಗೆ ಡಿಸೈನ್ ಮಾಡ್ಕೊಂಡಿದ್ದು ಆಯಿತು. ಓಕೆ, ಡಿಸೈನ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ವ್ಯಾಲ್ಯೂಸ್ನ ನಾವು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇವಾಗ ವಿತೌಟ್ ಕೋಡಿಂಗ್ ಮಾಡ್ತಾ ಇರೋದ್ರಿಂದ ನಾವು ಫಸ್ಟೇ ಟೇಬಲ್ನೆಲ್ಲನೂ ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ. ವಿತ್ ಕೋಡಿಂಗ್ ಮಾಡ್ದ ಹೋದಾಗ ನಾವು ಆ್ಯಡು, ಇನ್ಸರ್ಟು, ಮಾಡಿಫೈವು, ಡಿಲೀಟು ಎಲ್ಲನೂ ನಾವು ವಿತ್ ಪ್ರೋಗ್ರಾಮಲ್ಲೇ ಮಾಡ್ಕೊತಾ ಹೋಗ್ಬೋದು. ಸೊ ಇವಾಗ ನಾನು ಇಲ್ಲೇ ಟೇಬಲ್ಗೆ ಅಂದರೆ ಮೀನ್ಸ್ ಸ್ಟೂಡೆಂಟ್ ಟೇಬಲ್ಗೆ ರೆಕಾರ್ಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ ನೇಮ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ರಿಜಿಸ್ಟರ್ ನಂಬರ್ ಬಂದು ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಕೋರ್ಸ್ ಬಂದು PMCS ಕೊಡ್ತಾ ಇದ್ದೀನಿ. ಇನ್ನೊಂದು ರೆಕಾರ್ಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದು ರಿಜಿಸ್ಟರ್ ನಂಬರ್ ಕೊಡ್ತಾ ಇದ್ದೀನಿ. ಇನ್ನೊಂದು ಕೊಡ್ತಾ ಇದ್ದೀನಿ ಹಾಗೇನೇ. ಓಕೆ, ಅದಕ್ಕೆ ರಿಜಿಸ್ಟರ್ ನಂಬರ್ನ ಕೊಡ್ತಾ ಇದ್ದೀನಿ. ಸೊ ಇದು ಬಂದು ಇನ್ನೊಂದು ರೆಕಾರ್ಡ್ನ ಕೊಡ್ತಾ ಇದ್ದೀನಿ. ಓಕೆ, ಇದಕ್ಕೂ ರಿಜಿಸ್ಟರ್ ನಂಬರ್ನ ಕೊಡ್ತಾ ಇದ್ದೀನಿ. ಓಕೆ, ಇನ್ನೊಂದು ರೆಕಾರ್ಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ನಾನು ಟೇಬಲ್ನ ಸೇವ್ ಮಾಡ್ತಾ ಇದ್ದೀನಿ. Ctrl+W ಅಂತ ಹೇಳಿಬಿಟ್ಟು. ಸೊ ಮತ್ತೆ ನಾನು ಆ್ಯಕ್ಸಸ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈಗ ನಮಗೇನಾಗಿದೆ, ಡೇಟಾಬೇಸ್ ಕ್ರಿಯೇಟ್ ಆಗಿದೆ. ಈ ಡೇಟಾಬೇಸ್ಗೆ ನಾವು DSN ಅಂದರೆ DSNನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. DSN ಅಂದರೆ ಡೇಟಾ ಸೋರ್ಸ್ ನೇಮ್. ಅದು ಡೇಟಾ ಸೋರ್ಸ್ ನೇಮ್ನ ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ಮತ್ತೆ ವಾಪಸ್ ನಾವು ನಮ್ಮ ODBC ಕನೆಕ್ಷನ್ ಹತ್ರ ಬರೋಣ. ODBC ಡೇಟಾ ಸೋರ್ಸ್ ಅಡ್ಮಿನಿಸ್ಟ್ರೇಟಿವ್ಗೆ ಬರೋಣ. ಇಲ್ಲಿ ನಾವು ಆ್ಯಡ್ ಅಂತ ಕೊಡೋಣ. ಆ್ಯಡಲ್ಲಿ ಯಾಕೆ ತೊಗೊತಾ ಇರೋದು, ನಾವು ಇಲ್ಲಿ ಯೂಸ್ ಮಾಡ್ತಾರೆ ಎಷ್ಟೊಂದು ಸರ್ವರ್ಸ್ ಇದೆ ನೋಡಿ, ಇಲ್ಲಿ ಡ್ರೈವರ್ಸ್ ಇದೆ. ಈ ಡ್ರೈವರ್ಸಲ್ಲಿ ನಾವು ಯೂಸ್ ಮಾಡ್ತಾ ಇರೋಂಥ ಡ್ರೈವರು ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್ MDB ಮತ್ತು ASDB ಅಂತ ಇದೆ. ಅಂದರೆ ಇಲ್ಲಿ 2007ಗೂ ಸಪೋರ್ಟ್ ಮಾಡುತ್ತೆ, 10ಗೂ ಸಪೋರ್ಟ್ ಮಾಡುತ್ತೆ. ಈ ಡ್ರೈವರ್ನ ತೊಗೊತಾ ಇದ್ದೀನಿ. ಫಿನಿಶ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು DSN ನೇಮ್ನ ಕೊಡಬೇಕಂದ್ರೆ ಡೇಟಾ ಸೋರ್ಸ್ ನೇಮ್ನ ಕೊಡಬೇಕು. ನಾನು DSN ನೇಮ್ನ ಬಂದುಬಿಟ್ಟು ಸ್ಟೂಡೆಂಟ್ DSN ಅಂತ ಕೊಡ್ತಾ ಇದ್ದೀನಿ, ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ. ಅದಾದಮೇಲೆ ಇಲ್ಲಿ ಟೇಬಲ್ನ ಕನೆಕ್ಟ್ ಮಾಡಬೇಕು ಇದಕ್ಕೆ ನಾವು. ಹಾಗಾಗಿ ಡೇಟಾಬೇಸ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಆನ್ ದ ಡೇಟಾಬೇಸ್ ಸೆಲೆಕ್ಟ್. ಇಲ್ಲಿ C ಡ್ರೈವ್. ಸೊ ಎಲ್ಲಿದೆ ನಮ್ಮ ಡೇಟಾಬೇಸ್ ಗೊತ್ತಿದೆ ನಮಗೆ, ಪ್ರೋಗ್ರಾಮ್ ಫೈಲ್ಸ್. ಆವಾಗಲೇ ಪ್ರೀವಿಯಸ್ ಸೇವ್ ಮಾಡಿದ್ಮೇಲೆ ಅದೇ ಪಾತ್ನ ಹುಡುಕೋಬೇಕು. ವಿಜುವಲ್ ಸ್ಟುಡಿಯೋ. ಸೊ VB98 ನೋಡಿ, ಇಲ್ಲಿದೆ ನಮ್ಮ ಡೇಟಾಬೇಸ್. ಸ್ಟೂಡೆಂಟ್ ಕಾಣಿಸ್ತಾ ಇದೆಯಲ್ಲ, ಈ ಎಷ್ಟೊಂದು ಡೇಟಾಬೇಸ್ ಇದೆ, ಬೇರೆ ಬೇರೆ ಇದೆಲ್ಲ. ಆದರೆ ನಾನು ಇವಾಗ ಕ್ರಿಯೇಟ್ ಮಾಡಿರೋವಂಥದ್ದು ಪ್ರೀವಿಯಸ್ ಆಗಿ ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಕ್ರಿಯೇಟ್ ಮಾಡಿರೋದು ಸ್ಟೂಡೆಂಟ್ ಡೇಟಾಬೇಸ್. ಕೊಟ್ಟು ಓಕೆ ಕೊಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೆಕ್ಸ್ಟು ಓಕೆ ಕೊಡಿ. ಇಲ್ಲಿ ನೋಡಿ ಡೇಟಾಬೇಸ್ ನೇಮ್ ಬಂದಿದೆ, ಕಾಣಿಸ್ತಾ ಇದೆ STUDSN ಅಂತ. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿ, ನಾವು ಓಕೆ ಬಟನ್ ಕೊಡಿ. ಸೊ ಇವಾಗ ನಮ್ಮ ಡೇಟಾಬೇಸ್ ಏನಾಗಿದೆ, ಕ್ರಿಯೇಟ್ ಆಗಿದೆ. ನಾನು ಸ್ವಲ್ಪ ಇದು ಮೂವ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ. ಈಗ DSN ಇಂದ ಕನೆಕ್ಟ್ ಮಾಡೋಣ. ಒನ್ಸ್ ಅಗೇನ್ ರೈಟ್ ಕ್ಲಿಕ್ ಮಾಡೋಣ. ನೆಕ್ಸ್ಟು ಪ್ರಾಪರ್ಟೀಸ್ಗೆ ಹೋಗೋಣ. ಇದನ್ನು ಆ್ಯಡ್ ಮಾಡೋದು ಗೊತ್ತಿದೆ, ನಾನು ಆ್ಯಡ್ ಮಾಡೋದು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೆ ADODCನ. ಸೊ ಹಾಗಾಗಿ ಡೈರೆಕ್ಟಾಗಿ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಪ್ರಾಪರ್ಟೀಸ್. ಸೊ ಇಲ್ಲಿ ನೋಡಿ, ಇದನ್ನು ತೊಗೋಬೇಕಾಗತ್ತೆ ನಾವು. ಯೂಸ್ ODBC ಡೇಟಾ ಸೋರ್ಸ್ ನೇಮ್. ಸೊ ಸ್ಟೂಡೆಂಟ್ ಬಂದಿದೆ ನೋಡಿ, STU ರಿಫ್ರೆಶ್ ಮಾಡಿದರೆ ಬಂದಿರುತ್ತೆ. ಓಕೆ, ಅದಾದಮೇಲೆ ಇಲ್ಲಿ ರೆಕಾರ್ಡ್ ಸೋರ್ಸ್ ಅಂತ ಇರುತ್ತೆ. ರೆಕಾರ್ಡ್ ಸೋರ್ಸ್ನ ತೊಗೊಳೋಣ. ಸೊ ರೆಕಾರ್ಡ್ ಸೋರ್ಸ್ ಬಂದು ಟೇಬಲ್ ತೊಗೊಳೋಣ. ಇಲ್ಲಿ ಟೇಬಲ್ ಕ್ರಿಯೇಟ್ ಮಾಡಿದ್ವಿ, ಏನು STU ಟೇಬಲ್ ಅಂತ ಹೇಳಿ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ ಮಾಡ್ತಾ ಇದ್ದೀನಿ. ಈಗ
ಇನ್ನು ಟೆಕ್ಸ್ಟ್ ಬಾಕ್ಸ್ಗಳಿಗೆ ಡೇಟಾಯಿಂದ ಅಂದರೆ ADO ಇಂದ ನಾವೇನು ಮಾಡಬೇಕು, ಈ ಕಂಟ್ರೋಲಿಂದ ಟೆಕ್ಸ್ಟ್ ಬಾಕ್ಸ್ಗಳಿಗೆ ಕನೆಕ್ಟ್ ಮಾಡಬೇಕು. ಸೊ ಹಾಗಾಗಿ ಟೆಕ್ಸ್ಟ್ ಬಾಕ್ಸ್ನ ತೊಗೊತಾ ಇದ್ದೀನಿ. ಗೊತ್ತಿದೆ, ಅಡ್ಯಾಕ್ 1 ನೋಡಿ, ಸ್ಟೂಡೆಂಟ್ ನೇಮ್. ಓಕೆ, ನೆಕ್ಸ್ಟು ಅದೇ ಥರನೇ ಅಡ್ಯಾಕ್ 1 ಬೇರೆದು ಬಂದಿದೆ, ರಿಜಿಸ್ಟರ್ ನಂಬರ್. ಓಕೆ, ಅಡ್ಯಾಕ್ 1 ಕೋರ್ಸ್. ಸೊ ಇಷ್ಟು ಸೆಟ್ ಆಯಿತು. ಇವಾಗ ಮತ್ತೆ ಇದನ್ನು ನಾವು ಫಾರ್ಮ್ನ ರನ್ ಮಾಡೋಣ. ನೋಡಿ, ನೆಕ್ಸ್ಟ್ ರೆಕಾರ್ಡ್, ನೆಕ್ಸ್ಟ್ ರೆಕಾರ್ಡ್, ನೆಕ್ಸ್ಟ್ ರೆಕಾರ್ಡ್. ಸೊ ಪ್ರೀವಿಯಸ್ ರೆಕಾರ್ಡ್. ಸೊ ಲಾಸ್ಟ್ ರೆಕಾರ್ಡ್, ದಿಸ್ ಈಸ್ ಫಸ್ಟ್ ರೆಕಾರ್ಡ್. ಈ ಥರ ನಾವೇನು ಮಾಡ್ಬೋದು, ODBC ಕನೆಕ್ಷನ್ನ ಮಾಡ್ಕೋಬೋದು. ಸೊ DS-ಅನ್ನು ಕ್ರಿಯೇಟ್ ಮಾಡಿಕೊಂಡು ODBC ಕನೆಕ್ಷನ್ನ ಮಾಡಿಕೊಂಡ್ರೆ ನಮ್ಮ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಏನು ನಾವು ಪ್ರಾಜೆಕ್ಟ್ ಮಾಡ್ತೀವಿ ಅದಕ್ಕೆ ಇನ್ನೂ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದೊಂದು ಕನೆಕ್ಷನ್ಸೂ ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇರುತ್ತೆ. ಸೊ ನೋಡಿದ್ರಲ್ಲ. ಓಕೆ, ಥ್ಯಾಂಕ್ ಯು.